ಅದಕ್ಕೆ ಪೂರ್ಣ ಅರ್ಥವನ್ನು ಕೊಟ್ಟಂತಹ ಜಗತ್ತಿನ ಸಂತ ಅಂತ ಒಬ್ಬ ಇದ್ದರೆ, ಅಥವಾ ಒಬ್ಬ ಸನ್ಯಾಸಿ ಅಂತ ಇದ್ದರೆ, ಒಬ್ಬ ತತ್ವಜ್ಞಾನಿ ಅಂತ ಇದ್ದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಶರಣಕ್ಕೆ ಶಿರಸ ವಂದಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಅನಗ್ಯ ರತ್ನಗಳ ಜೊತೆ ಒಂದು ದಾರವಾಗಿ ವೇದಿಕೆಯಲ್ಲಿ ಕೂರಲು, ವೇದಿಕೆಯನ್ನು ಹಂಚಿಕೊಳ್ಳಲು ತುಂಬ ಸಂತೋಷ ಪಡುತ್ತೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ, ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುಣ್ಯಹಸ್ತದಿಂದ ಪ್ರತಿಷ್ಠಾಪನೆಗೊಂಡಂತಹ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಮೂಲಕ ಪ್ರವರ್ತನೆಗೊಂಡು ಗೋಕರ್ಣನಾಥ ಶಿಕ್ಷಣ ಸಂಸ್ಥೆ, ಅಂದರೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಎಂಬ ವಸ್ತುವಿಗೆ ಜೀವ ಕೊಟ್ಟದ್ದು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಅಂತ ಈ ವೇದಿಕೆಯಿಂದ ಹೆಮ್ಮೆಯಿಂದ ಹೇಳ್ತಾರೆ. ಅದರೊಂದಿಗೆ ಅದನ್ನು ನಡೆಸಿಕೊಳ್ಳುವಂತಹ ಶ್ರೀ ನಾರಾಯಣ ಗುರು ಧರ್ಮ ಪ್ರಸಾರಣ ಸೇವಾ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ವರ್ತಮಾನ ಕಾಲದಲ್ಲಿ ನಾರಾಯಣ ಗುರುಗಳ ಸಂದೇಶ ಮತ್ತೆ ಪ್ರಸ್ತುತತೆ. ಸರ್ ಹೇಳಿದರು, ಬದಲಾವಣೆಗಳು ಆಗಬೇಕು, ಬದಲಾವಣೆಗಳನ್ನು ನಾವು ಕಾಣಬೇಕು ಸಮಾಜದಲ್ಲಿ ಅಂತ. ಹೌದು, ಬ್ರಹ್ಮಶ್ರೀ ಗುರುಗಳ ಬದಲಾವಣೆಗಳು ಸಮಾಜದಲ್ಲಿ ಅಲ್ಲ, ತನ್ನಲ್ಲಿ ಬದಲಾವಣೆಗಳನ್ನು ಕಾಣಬೇಕು ಅಂತ ಹೇಳಿದಂಥ ಒಬ್ಬ ದಾರ್ಶನಿಕ ಇದ್ದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಇವತ್ತು ಕೇರಳ ಅತ್ಯಂತ ಹಿಂದುಳಿದ ಒಂದು ಶೋಷಣೆಯಿಂದ ನರಳುತ್ತಿದ್ದ ಸಮಯದಲ್ಲಿ, ಮಾನವ ತಿನ್ನುತ್ತಿದ್ದಂತಹ ಸಮಯದಲ್ಲಿ, ಅಂದರೆ ಮಾನವ ಕೊಲ್ಲುವಂತಹ ಸಮಯದಲ್ಲಿ ನಮಗೆ ನಮ್ಮ ಸಮಾಜದ ಒಂದು ಆಸ್ತಿ ಅಂತ ಹೇಳ್ಕೊಳ್ತೇವೆ, ಇಲ್ಲ ಅಂತ ಇಲ್ಲ, ನಾನೊಬ್ಬ ಬಿಲ್ಲವನಾಗಿ ಹುಟ್ಟಿ ನಾನು ಹೇಳ್ಕೊಳ್ತೇನೆ. ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇವಲ ಬಿಲ್ಲವರ ಆಸ್ತಿ ಅಲ್ಲ. ಖಾಲಿ ಬಿಲ್ಲವರು ಇವತ್ತು ನಾವು ಅವರನ್ನ ಗುರು ಸಮಾನ ಅಂತ ನಾವು ಅವರ ತತ್ವಗಳನ್ನು ನಾವು ಅವರ ಜೀವನಾದರ್ಶವನ್ನು ನಾವು ಪಾಲಿಸ್ಕೊಳ್ತಾ ಬರ್ತಾ ಇದ್ರೆ ಅದು ಖಾಲಿ ಅವರು ಬಿಲ್ಲವ ಸಮಾಜಕ್ಕೆ ಅಲ್ಲ ಅಂತ ಹೇಳ್ತಾ, ಇಡೀ ಕುಲಕೋಟಿಗೆ, ಇಡೀ ವಿಶ್ವಕ್ಕೆ ಅವರು ಒಬ್ಬನೇ ನಾರಾಯಣ ಗುರು, ಅವರ ಆದರ್ಶ ತತ್ವ ಇದ್ರೆ ಇವತ್ತು ವಿಶ್ವ ಈ ರೀತಿಯ ವ್ಯವಸ್ಥೆಗಳನ್ನ, ಯುದ್ಧಗಳನ್ನ ಅಥವಾ ಮಾನವ ಕೊಲ್ಲುವಂತಹ ಒಂದೇ ಯಾವುದೇ ವಿಚಾರಗಳನ್ನ ಮೀರಿ ಮನುಷ್ಯತ್ವದ ಮೂಲಕ ಇವತ್ತು ಬದುಕ್ತಿತ್ತು ಅಂತ ಬ್ರಹ್ಮಶ್ರೀಗಳನ್ನ ಎಲ್ಲರೂ ಮರೆತಿದ್ದಾರೆ. ನಾವೊಂದು ಸ್ವಲ್ಪ ಏನೋ ನಮ್ಮ ಗುರುಗಳು ಅಂತ ನಾವು ಆರಾಧನೆಯಲ್ಲಿ ದೇವರ ಜಾಗವನ್ನು ಕೊಟ್ಟಿದ್ದೇವೆ, ಆದರೂ ಕೂಡ ನಾವು ಪರಿಪೂರ್ಣತೆಯನ್ನು ನಾವು ಇನ್ನೂ ಕಾಣಲಿಲ್ಲ ನಮ್ಮ ಸಮಾಜವು ಕೂಡ. ಆತ್ಮೀಯರೇ, ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಅಂತ ಹೇಳ್ತೇವೆ. ರಾಜ್ಯ ಮಟ್ಟದ ಹಿರಿಯ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಪ್ರೊಫೆಸರ್ ಚಿನ್ನಪ್ಪ ಗೌಡ್ರು ಇದ್ದಾರೆ, ಪ್ರೊಫೆಸರ್ ಇಸ್ಮಾಯಿಲ್ ಸರ್ ಇದ್ದಾರೆ, ಡಾಕ್ಟರ್ ಮೀನಾಕ್ಷಿ ಮೇಡಮ್ ಇದ್ದಾರೆ. ಇಲ್ಲೆಲ್ಲ ಅವರನ್ನು ಬಿಟ್ಟರೆ ಎಲ್ಲ ನಾವು ಇಲ್ಲಿ ಲೋಕಲ್ ಇರೋದಂತ. ಉಡುಪಿ ಮತ್ತು ದಕ್ಷಿಣ ಕನ್ನಡದ ಜಿಲ್ಲೆಗಳ ಪ್ರತಿನಿಧಿಗಳು ಮಾತ್ರ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇದು ರಾಜ್ಯ ಮಟ್ಟದ ಕಾರ್ಯಾಗಾರ ಆಗಬೇಕು ಅಂತ ಹೇಳಿದ್ರೆ ರಾಜ್ಯಕ್ಕೆ ಮುಟ್ಟಬೇಕು. ನಾರಾಯಣ ಗುರುಗಳ ತತ್ವವನ್ನು ಪ್ರತಿ ಮನೆಗೆ ಮುಟ್ಟಬೇಕು. ಮನೆ ಮುಟ್ಟಿದ್ರೆ ಸಾಧ್ಯ ಇಲ್ಲ, ಮನವನ್ನ ಮುಟ್ಟಬೇಕು. ಆಗ ಮಾತ್ರ ನಾರಾಯಣ ಗುರುಗಳ ಒಂದು ತತ್ವ, ಆದರ್ಶ ಅಥವಾ ಅವರ ಬದುಕು ನಮ್ಮ ಬದುಕಾಗ್ತದೆ. ನಾರಾಯಣ ಗುರುಗಳು ನಮ್ಮ ಬದುಕು ಹೇಗೆ ಹೇಳಿದ್ರೆ ಅಂದು ನೆಯ್ಯಾರ್ ನದಿಯಲ್ಲಿ ಹಿಂದುಳಿದ ಈಳವರ ಲಿಂಗವನ್ನ ಸ್ಥಾಪಿಸಿ, ಈಳವರಿಗೋಸ್ಕರ ಲಿಂಗವನ್ನ ಸ್ಥಾಪಿಸಿ, ಈಳವರ ಮೂಲಕ ಅದಕ್ಕೆ ಪೂಜೆ ಪುರಸ್ಕಾರವನ್ನ ಮಾಡಿ ಒಂದು ದ್ವೈತ, ಅದರಿಂದ ಅದ್ವೈತದ ಕಡೆಗೆ, ಅಂದ್ರೆ ಮತ್ತೆ ಲಿಂಗಗಳಿಂದ ಮತ್ತೆ ಅವರು ದೀಪದ ಮೂಲಕ ದೇವರನ್ನ ಸ್ಥಾಪಿಸಿ ಅದರ ಮೂಲಕ ವಿಶಿಷ್ಟಾದ್ವೈತದ ಪ್ರಪಂಚಕ್ಕೆ, ಅಂದ್ರೆ ಸರ್ ಹೇಳಿದ್ರು, ಕನ್ನಡಿಯ ಮೂಲಕ ಪ್ರತಿಷ್ಠೆ ಮಾಡಿದ್ರು ದೇವರನ್ನ. ಅಂದ್ರೆ ಆತ್ಮವನ್ನ ನೋಡು, ಅಂದ್ರೆ ಆತ್ಮವೇ ಪರಮಾತ್ಮ ಅಂತ ಹೇಳಿದಂತ ಯಾವನೇ ಒಬ್ಬ ದಾರ್ಶನಿಕ ಇದ್ರದ್ದು ಈ ಜಗತ್ತಿನಲ್ಲಿ ಹಿಂದೆಯೂ ಇಲ್ಲ, ಇನ್ನೂ ಇಲ್ಲ. ಅದು ಹೇಳಿದ್ರೆ ಅದನ್ನು ಪ್ರತಿಪಾದನೆ ಮಾಡಿದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅಂತಹ ಶ್ರೇಷ್ಠ ಗುರುವಿನ ಒಂದು ವಿಚಾರ ಸಂಕಿರಣ ಇವತ್ತು ಇಲ್ಲಿ ಆಗ್ತಾ ಇದೆ. ಅತ್ಯಂತ ಇರುವ ಜನಗಳು ಈ ಭಾಗಕ್ಕೆ ಸೀಮಿತವಾದರೆ ಇಲ್ಲಿರುವ ಗೋಷ್ಠಿಗಳು, ಇಲ್ಲಿರುವ ವಿಚಾರಗಳು ಅದು ರಾಜ್ಯಕ್ಕೆ ಅಥವಾ ದೇಶಕ್ಕೆ ಪ್ರಸರಣೆ ಆಗಬೇಕು ಈಗಂತೂ ಕಾರ್ಯಕ್ರಮದ ಮೂಲಕ ಅಂತ ಹೇಳ್ತಾ, ಇದೊಂದು ಕೇವಲ
ಒಂದು ಈ ಒಂದು ವಿಚಾರಗೋಷ್ಠಿಗಳು ಖಾಲಿ ವಿಚಾರ ಅಲ್ಲ, ಅಥವಾ ಈ ಸಂಕೀರ್ಣಗಳು ಅಥವಾ ಈ ವ್ಯವಸ್ಥೆಗಳು ಒಂದು ಸಂಕಲನ ಆಗಬೇಕು, ಆ ಸಂಚಲನ ಆಗಬೇಕು. ಸಂಚಲನ ಆದರೆ ಮಾತ್ರ ಈ ಒಂದು ಇಂಥ ಒಂದು ಕಾರ್ಯಕ್ರಮ ತುಂಬ ಅರ್ಥಪೂರ್ಣ ಆಗ್ತದೆ ಅಂತ ಹೇಳ್ತಾ, ಮತ್ತೊಂದು ವಿನಂತಿ ಕುಲಪತಿಗಳ ಹತ್ರ, ನಮ್ಮ ಹತ್ರ 200ಕ್ಕೂ ಮಿಕ್ಕಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಾಲೇಜುಗಳಿವೆ. ಆ ಎಲ್ಲ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಈ ಒಂದು ಇಂತಹ ವಿಚಾರಣಾ ಸಂಕಿರಣಗಳು, ಇಂತಹ ಪ್ರಸ್ತುತತೆಗಳು, ಇಂತಹ ಅಗತ್ಯತೆಗಳು ಅಧ್ಯಯನ ಪೀಠದ ಮೂಲಕ ಮಾಡಬೇಕು. ಆ ಮೂಲಕ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಇಂತಹ ವಿಚಾರಣಾ ಸಂಕಿರಣಗಳು ಮುಟ್ಟಿದ್ರೆ ಮುಂದಿನ ಮಕ್ಕಳ ಕಣ್ಣಿನಲ್ಲಿ, ಮುಂದಿನ ಭವಿಷ್ಯದಲ್ಲಿ ನಾರಾಯಣ ಗುರುಗಳ ವಿಚಾರಧಾರೆಗಳನ್ನು ಅದನ್ನು ಹಿಡ್ಕೊಂಡು ಜಗತ್ತನ್ನು ಮುನ್ನಡೆಸುವಂಥ, ಜಗತ್ತನ್ನು ಪ್ರೀತಿಸುವಂಥ, ಜಗತ್ತನ್ನು ಕಟ್ಟುವಂಥ ಒಂದು ವ್ಯವಸ್ಥೆಗೆ ಖಂಡಿತವಾಗಿ ವಿಶ್ವವಿದ್ಯಾಲಯದ ಮೂಲಕ ನಾವು ಒಂದು ಸಣ್ಣ ಅಳಿಲ್ ಸೇವೆ ಮಾಡಬಹುದು ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಿದ್ದೇನೆ ಸರ್. ಗುರುದೇವರು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು? ಜಾತಿ ಅಂದ್ರೆ ಏನು? ಹೆಣ್ಣು ಮತ್ತೆ ಗಂಡು ಮಾತ್ರ. ಧರ್ಮ ಎಂದರೆ ಏನು? ಎಲ್ಲ ಧರ್ಮಗಳು ಒಂದೇ ಧರ್ಮ. ದೇವರು ಅಂದ್ರೆ ಏನು? ಒಂದೇ ದೇವರು. ಎಲ್ಲ ದೇವರುಗಳ, ಎಲ್ಲ ಧರ್ಮದ ಆಶಯಗಳು, ಎಲ್ಲ ದೇವರ ಅಭಿವ್ಯಕ್ತಿಗಳು ಎಲ್ಲವೂ ಒಂದೇ. ದೇವರು ಅಂದ್ರೆ ಅದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಎಲ್ಲರೂ ಪೂಜಿಸುವುದು ದೇವರನ್ನೇ ತನ್ನ ಒಳ್ಳೆಯದಕ್ಕಾಗಿ. ಆ ರೀತಿ ಆಗಿದ್ರೆ ಇವತ್ತು ಮಂಗಳೂರಿನಲ್ಲಿಯೋ, ನಾನು ಹೇಳ್ಬೇಕ ಬೇಡುವ ಗೊತ್ತಿಲ್ಲ, ಆದರೆ ಒಂದೆರಡು ಮಾತು ಹೇಳಲೇಬೇಕು. ಮಂಗಳೂರಿನಲ್ಲಿಯೋ ಅಥವಾ ಉಡುಪಿಯಲ್ಲಿಯೋ ಅಥವಾ ಈ ಭಾಗದಲ್ಲಿ ಕರಾವಳಿ ಪರಿಸರದಲ್ಲಿ ಮನುಷ್ಯನನ್ನು ಕೊಲ್ಲುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಮನುಷ್ಯ ಪ್ರೀತಿಸ್ಲಿಕ್ಕೆ ಸಾಧ್ಯನೇ ಇಲ್ವಾ? ಒಂದು ವ್ಯಕ್ತಿ, ಒಂದು ಜಾತಿ, ಒಂದು ಧರ್ಮ, ಒಂದು ದೇವರು ಅಂತ ಹೇಳಿದ್ರೆ ಮನುಷ್ಯತ್ವವನ್ನ ಕಟ್ಟಿಕೊಳ್ಳುವಂತಹ ದೊಡ್ಡ ವ್ಯಕ್ತಿ ಅಂದ್ರೆ ಒಂದು ಅಕ್ಕಿಯ ರಾಶಿಯಲ್ಲಿ ಕಲ್ಲುಗಳು ಇರುತ್ತದೆ ಸಾಮಾನ್ಯ. ಆ ಕಲ್ಲುಗಳನ್ನ ಬೇರ್ಪಡಿಸಿದರೆ ಅಕ್ಕಿಯನ್ನ ಅನ್ನ ಮಾಡಬಹುದಲ್ಲ. ಬೆಂದ ಅಕ್ಕಿ ಅದು ಅನ್ನ ಆಗ್ತದೆ, ಇತರ ನಮ್ಮ ಜೀವದ ಸತ್ವ ಆಗ್ತದೆ. ಅಂತಹ ಬದುಕನ್ನು ನಾವು ಇವತ್ತು ಇಂಥ ವೇದಿಕೆಯ ಮೂಲಕ ಇವತ್ತು ನಾರಾಯಣ ಗುರುಗಳ ಪ್ರಸ್ತುತೆಯನ್ನ ಖಾಲಿ ನಾವು ಇವತ್ತು ಭಾಷಣಕ್ಕೆ ಅಥವಾ ಚಿಂತನೆಗೆ ಎಡಮಾಡದೆ ನಮ್ಮ ಬದುಕಿನಲ್ಲಿ, ನಮ್ಮ ಭಾವಗಳಲ್ಲಿ, ಅದು ಭಾವನೆಗಳಲ್ಲ, ಭಾವಗಳಲ್ಲಿ ಅಂತರ್ಲೀನವಾಗಬೇಕು, ರಕ್ತದಲ್ಲಿ ಬರಬೇಕು ನಾರಾಯಣ ಗುರುಗಳ ಆದರ್ಶ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವ್ಯವಸ್ಥೆಯನ್ನ ನೋಡಿದ್ದೇನೆ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ ಪ್ರಗತಿಗಾಗಿ ಈ ವಿಚಾರಣಾ ಸಂಕಿರಣ ಅಂತ ಬಹಳ ಹೆಮ್ಮೆಯಿಂದ ಕೂತ್ಕೊಳ್ಳಿಕ್ಕೆ ಆಸೆ ಪಡ್ತೇನೆ. ಯಾಕೆ ಹೇಳಿದ್ರೆ ಅಲ್ಲಿ ಒಂದು ವರ್ಡ್ ಇಲ್ಲ, ರಾಜಕೀಯ ಅಂತ. ನನ್ನನ್ನು ತಪ್ಪು ತಿಳ್ಕೊಳ್ಬೇಡಿ, ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಳ್ಬೇಡಿ. ಯಾವುದೇ ಇದರಲ್ಲಿ ರಾಜಕೀಯವಾಗಿ ಸಮಾಜವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ಧರ್ಮದಲ್ಲಿ ಅಥವಾ ಶೈಕ್ಷಣಿಕ ವಿಭಾಗದಲ್ಲಿ ಈ ಜಗತ್ತನ್ನ ನಾವು ಕಟ್ಕೊಳ್ಬಹುದು. ಸಮಾಜವನ್ನ, ಸುದೃಢ ಸಮಾಜವನ್ನ, ಪ್ರೀತಿಭರಿತ ಸಮಾಜವನ್ನ ನಾವು ಕಟ್ಕೊಳ್ಬಹುದು ಅಂತ ಹೇಳ್ತಾ, ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡ ಶಕ್ತಿಯಾಗಿ ಬೆಳೆಯಬಹುದು ಅವನ ಸ್ವಂತ ಸಾಮರ್ಥ್ಯದಿಂದ. ಅವನ ವ್ಯಕ್ತಿತ್ವ ಇಲ್ಲದಿದ್ರೆ ಅವನ ಹತ್ರ, ಅಂದ್ರೆ ವ್ಯಕ್ತಿಯಾಗಿ ಬೆಳೆಯುವುದಕ್ಕಿಂತ ಒಬ್ಬ ವ್ಯಕ್ತಿತ್ವವಾಗಿ ಬೆಳೆಯಬೇಕು. ವ್ಯಕ್ತಿತ್ವವಾಗಿ ತನ್ನ ಬದುಕನ್ನ ಮುಡಿಪಾಗಿರ್ಬೇಕು. ಬದುಕು ಬರೆದಿಡುವ ಪುಸ್ತಕವಾಗಬೇಕು ಹೊರತೆ ಬದುಕು ಬರೆದಿಡುವ ಪುಸ್ತಕವಾಗಬೇಕು ಅಂತ ಹೇಳ್ತಾ, ವ್ಯಕ್ತಿಗಿಂತ ವ್ಯಕ್ತಿತ್ವವೇ ಮೇಲು ಅಂತ ಹೇಳ್ತಾ, ಅದು ಬ್ರಹ್ಮಶ್ರೀ ನಾರಾಯಣ ಗುರು ಪ್ರತಿಪಾದಿಸಿದ ತತ್ವ ಅಂತ ಹೇಳ್ತಾ ಇದ್ದಾನೆ. ಆತ್ಮೀಯರೇ, ಮಾನವತಾವಾದದ ಶ್ರೇಷ್ಠ ಒಬ್ಬ ದಾರ್ಶನಿಕ ಇದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಇಂತಹ ಒಂದು ಆತ್ಮನೇ ಪರಮಾತ್ಮ, ಆ ಪರಮಾತ್ಮನಲ್ಲಿ ತನ್ನನ್ನು ಅಂತರ್ಲೀನ ಮಾಡಿಕೊಳ್ಳುವಂತಹ ಬಹಳ ಸರಳ ರೀತಿಯಂತಹ ಒಂದು ಪ್ರಕ್ರಿಯೆಗಳನ್ನ ಈ ಜಗತ್ತಿಗೆ ಧಾರ್ಮಿಕ ರೀತಿಯಲ್ಲಿ ತೋರ್ಪಡಿಸಿದಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳಂತ ಹೇಳ್ತಾ, ಧನ ಕನಕ ವಜ್ರ ವೈಢೂರ್ಯ ಏನಿದ್ದರೇನು ಗುಡಿ ಗೋಪುರದ ಒಳಗೆ. ಧನ ಕನಕ ವಜ್ರ ವೈಢೂರ್ಯ ಏನಿದ್ದರೇನು ಗುಡಿ ಗೋಪುರದ ಒಳಗೆ. ಹರಿದ ಬಟ್ಟೆಗಳು, ಹಸಿದ ತಟ್ಟೆಗಳು ಸೊರಗಿ ಕಾಯುತ್ತಿವೆ ಗೋಪುರದ ಹೊರಗೆ ಅಂತ. ಇವತ್ತು ಹರಿದ ಬಟ್ಟೆಗಳಿಗೆ ಎಷ್ಟೇ ಗುಡಿ ಗೋಪುರಗಳನ್ನ ಕಟ್ಟಿದ್ರೆ, ಗುಡಿ ಮಂದಿರಗಳನ್ನ ಕಟ್ಟಿದ್ರೆ, ಗುಂಬಸ್ಗಳನ್ನ ಕಟ್ಟಿದ್ರೆ, ಸೊರಗಿ ಕಾಯುತ್ತಿರುವ ಗೋಪುರದ ಗುಂಬಸ್ನ ಆ ಒಂದು ಅದರ ಹೊರಗೆ ಹರಿದ ಬಟ್ಟೆಗಳು, ಹಸಿದ ತಟ್ಟೆಗಳು ಕಾಯುತ್ತವೆ. ಇನ್ನೂ ಕೂಡ ನಾವು ಪರಿಪೂರ್ಣರಾಗಿಲ್ಲ. ನಾವೆಲ್ಲ ಸಮಾನರಾಗಬೇಕು. ನಾವು ನಮ್ಮ ಸಮಾನತೆಯಲ್ಲಿ ನಾವು ಬದುಕಬೇಕು ಅಂತ ಹೇಳಿದ್ರೆ ನಾರಾಯಣ ಗುರುಗಳ ತತ್ವ ಇಂದಿನ ಬದುಕಿಗೆ, ಇಂದಿನ ಜಗತ್ತಿಗೆ ಅದು ತುಂಬಾ ಪ್ರಸ್ತುತ ಅಂತ ಹೇಳ್ತಾ, ಆ ಪ್ರಸ್ತುತತೆಯನ್ನ ನಾವು ನಮ್ಮ ಜೊತೆ ಅಳವಡಿಸ್ತಾ ಮುಂದಿನ ಜನಾಂಗವನ್ನ ಅದರೊಂದಿಗೆ ಕೊಂಡೋಗುವಂತ ಒಂದು ದೊಡ್ಡ
ಜವಾಬ್ದಾರಿ ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಈ ಒಂದು ವ್ಯವಸ್ಥೆಯನ್ನ ಮಾಡಿದಂತ ಈ ಮೂರು ಸಂಸ್ಥೆಗಳಿಗೆ ತಲೆಬಾಗುತ್ತಾ ಮುಂದಿನ ದಿವಸದಲ್ಲಿ ನೀವೆಲ್ಲರೂ ಒಂದಾಗೋಣ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವವನ್ನ ನಮ್ಮ ರಕ್ತದಲ್ಲಿ ಅಳವಡಿಸೋಣ ಅಂತ ಹೇಳ್ತಾ, ಮುಂದಿನ ಪೀಳಿಗೆಯನ್ನ ನಮ್ಮ ರಕ್ತದಲ್ಲಿ ಕಟ್ಟೋಣ ಅಂತ ಹೇಳ್ತಾ, ನಮ್ಮ ರಕ್ತದಲ್ಲಿ ಪ್ರೀತಿಯಿಂದ ಕಟ್ಟೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ವಂದನೆಗಳು. ಇದೀಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಸರ್, ವಿಧಾನ ಪರಿಷತ್ ಸದಸ್ಯರು ಆಗಮಿಸಿದ್ದು, ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಎಲ್ಲರೂ ಎದ್ದು ನಿಂತು ಶ್ರೀಯುತರು ಮಂಗಳೂರು ವಿಶ್ವವಿದ್ಯಾನಿಲಯ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠಕ್ಕೆ 30 ಲಕ್ಷ ರೂಪಾಯಿಗಳನ್ನು ಅನುದಾನ ನೀಡಿದ್ದು ಮಾತ್ರವಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ತಮ್ಮ ವಿಶಿಷ್ಟ ಆಸಕ್ತಿ ವಹಿಸಿ 3 ಕೋಟಿ ರೂಪಾಯಿಯ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಇಂತಹ ಮಹನೀಯರನ್ನು ಈ ವೇದಿಕೆಯಲ್ಲಿ ಗೌರವಿಸುವುದು ನಮಗೆ ಹೆಮ್ಮೆಯ ವಿಷಯ. ಕ್ಷಮೆ ಇರಲಿ, 85 ಲಕ್ಷ ತಮ್ಮ ಸ್ವಂತ ಅನುದಾನವನ್ನು ನೀಡಿದ್ದಾರೆ. ಸನ್ಮಾನ್ಯ BK ಹರಿಪ್ರಸಾದ್ ಸರ್ ಇವರನ್ನು ಬ್ರಹ್ಮಶ್ರೀ ನಾರಾಯಣ ಗುರುಪೀಠ, ಶ್ರೀ ಗೋಕರ್ಣನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಹಾಗೂ ಶ್ರೀ ನಾರಾಯಣ ಗುರು ಧರ್ಮ ಪ್ರಸರಣ ಸೇವಾ ಟ್ರಸ್ಟ್ ರಿಜಿಸ್ಟರ್ ಮತ್ತು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಧರ್ಮ ಸರ್ ಹೂಗುಚ್ಛ ನೀಡಿ ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ನಾರಾಯಣ ಗುರು ಅವರ ಸಾನ್ನಿಧ್ಯದಲ್ಲಿ, ಅಂದರೆ ಅವರ ಹೆಸರಿನಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದರಿಂದ ತಮ್ಮಲ್ಲಿ ಕ್ಷಮೆ ಕೇಳಿ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ PN ಧರ್ಮಾರವರೇ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಪದ್ಮರಾಜ ಆರ್ ಪೂಜಾರಿ ಅವರು, ವಸಂತ್ ಕಾರಂದ್ರವರು, ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್ ಅವರು, ಪ್ರಮೋಲ್ ಕುಮಾರ್ ಅವರು, ಶೇಖರ್ ಪೂಜಾರಿ ಅವರು, BG ಸುವರ್ಣರವರು, ಹರೀಶ್ ಕೆ ಪೂಜಾರಿ ಅವರು, ಉಪಸ್ಥಿತಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಸಮಯ ಆಗಿರೋದ್ರಿಂದ ಭಾಷಣ ಮಾಡೋಕ್ಕೆ ಹೋದರೆ ಸ್ವಲ್ಪ ಸಮಯ ಆಗುತ್ತೆ. ನಾರಾಯಣ ಗುರು ಅವರ ವಿಚಾರದಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾನೇ ಸ್ವತಃ ಒಂದು ಬರ್ಕೊಂಡು ಬಂದಿರೋದ್ರಿಂದ ಅದನ್ನು ತಮ್ಮ ಮುಂದೆ ಓದಿ ನಾನು ಭಾಷಣ ಮಾಡಿದೆ. ಅದನ್ನು ಓದಿ, ಯಾಕಂದರೆ ಮುಂದಿನ ಪೀಳಿಗೆಗಳಿಗೆ ಭಾಳ ಮುಖ್ಯ ನಾರಾಯಣ ಗುರು ಅಂತ ಹೇಳಿದರೆ. ಪ್ರೊಫೆಸರ್ ಧರ್ಮ ಅವರು ಭಾಳಷ್ಟು ಅಲ್ಲಿ ಇಲ್ಲಿ ಕರೀತಾ ಇರ್ತಾರೆ, ಹೋಗಿ ಭಾಷಣ ಮಾಡ್ತಾ ಇರ್ತೀನಿ. ಆದರೆ ಇದು ಗೋಕರ್ಣನಾಥೇಶ್ವರ ಇದರಲ್ಲಿ ಕರಿತಾ ಇರೋದ್ರಿಂದ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ಯಾಕಂದರೆ ಮುಂದಿನ ಪೀಳಿಗೆಗಳೇನಾದರೂ ಉದ್ಧಾರ ಆಗಬೇಕಾದ್ರೆ, ಮುಂದಿನ ಪೀಳಿಗೆಯ ಉಜ್ವಲ ಭವಿಷ್ಯಕ್ಕೆ ಏನಾದರೂ ಬೇಕಾದರೆ ನಾರಾಯಣ ಗುರುರವರ ತತ್ವ ಸಿದ್ಧಾಂತಗಳೆಷ್ಟು ಮುಖ್ಯ ಅನ್ನೋದನ್ನು ಭಾಳ ವಿವರವಾಗಿ ಹೇಳಿದ್ದೇನೆ. ವ್ಯಕ್ತಿಗೆ ಕೊನೆ ಇದೆ, ಆದರೆ ಅವರ ವಿಚಾರಧಾರ ಅವರ ಪ್ರತಿಪಾದಿಸಿದ ಸಿದ್ಧಾಂತಕ್ಕಲ್ಲ. ಶ್ರೀ ನಾರಾಯಣ ಗುರುಗಳು ತಮ್ಮ ಬದುಕಿನ 5 ದಶಕಗಳ ಕಾಲ ನಡೆಸಿದ ಸಾಮಾಜಿಕ ಶೋಷಿತರ ಬಿಡುಗಡೆಗಿನ ಚಳವಳಿ ವರ್ತಮಾನ ಕಾಲಕ್ಕೂ ಹೆಚ್ಚು ಪ್ರಸ್ತುತ ನಡೆಯುತ್ತಿದೆ.
ಶತಶತಮಾನಗಳ ಶೋಷಣೆ, ಅಸಮಾನತೆ ಹಾಗೂ ಸಮಾನ ಪ್ರಾತಿನಿಧ್ಯ ಇಲ್ಲದ ಸಮಾಜವನ್ನು ಯಶಸ್ವಿಯಾಗಿ ಸರಿಪಡಿಸಲು ಇರುವ ದಾರಿ ಸಾಮಾಜಿಕ ನ್ಯಾಯದಿಂದ ಮಾತ್ರ ಸಾಧ್ಯ. ಬುದ್ಧ, ಬಸವಣ್ಣ, ನಾರಾಯಣ ಗುರುಗಳ ಸಾಮಾಜಿಕ ಸುಧಾರಣೆ ಚಳವಳಿಯಲ್ಲಿ ಪ್ರಬಲವಾಗಿ ಪ್ರತಿಪಾದಿಸಿದ್ದು ಕೂಡ ಸಾಮಾಜಿಕ ನ್ಯಾಯವನ್ನೇ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ಈಗಿನ ಪ್ರಸ್ತುತಿಯಲ್ಲಿ ನಾರಾಯಣ ಗುರುಗಳನ್ನು ನೋಡುವ ದೃಷ್ಟಿಕೋನಕ್ಕೆ ಅರ್ಥ ಸಿಗುತ್ತದೆ. ಹಿಂದೂ ಧರ್ಮದಲ್ಲಿನ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾಯಿಸಲು ಹೊರಟ ಸ್ವಾಮಿ ವಿವೇಕಾನಂದರೇ ಕೇರಳ ರಾಜ್ಯ ಒಂದು ಉಚ್ಚಾಸ್ಪತ್ರೆ ಎಂದು ತೀರ್ಮಾನಕ್ಕೆ ಬಂದಿದ್ದರು. ಕೇರಳದ ಜಾತಿ ವ್ಯವಸ್ಥೆ ಪುರೋಗಾಮಿತನದಿಂದಾಗಿ ವಿವೇಕಾನಂದರು ತಮ್ಮ ಹಿಂದೂ ಧರ್ಮದ ಸುಧಾರಣೆ ಹೋರಾಟದಿಂದ ಹಿಂದೆ ಸರಿಬೇಕಾಯಿತು. ಆದರೆ ಅಂತಹ ಉಚ್ಚಾಸ್ಪತ್ರೆಯನ್ನು ಇಂದು ಇಡೀ ದೇಶಕ್ಕೆ ಮಾದರಿಯಾದ ರಾಜ್ಯವನ್ನಾಗಿ ಮಾಡಲು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ದೇಶಕ್ಕೆ ಮೊದಲ ಸ್ಥಾನದಲ್ಲಿರುವ ಸಾಧ್ಯವಾಗಿದ್ದು ಶ್ರೀ ನಾರಾಯಣ ಗುರುಗಳ ಸಾಮಾಜಿಕ ಚಳವಳಿ ಹಾಗೂ ಅವರು ಪ್ರತಿಪಾದಿಸಿದ್ದ ಸಿದ್ಧಾಂತದಿಂದ ಎನ್ನುವುದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾವ ಕೇರಳ ಎಂಬ ಉಚ್ಚಾಸ್ಪತ್ರೆಯನ್ನು ಮಾದರಿ ರಾಜ್ಯವನ್ನಾಗಿ ಮಾಡಲು ನಾರಾಯಣ ಗುರುಗಳ ಚಿಂತನೆ ಬುನಾದಿಯಾಗಿತ್ತೋ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾದರಿಯಾಗಿರುವ ಕರಾವಳಿಯ ಜಿಲ್ಲೆಗಳು ಇಂದಿನ ಕೋಮುವಾದದಿಂದ ಬಿಡುಗಡೆಗೊಳಿಸಿ ಸಹಬಾಳ್ವೆ, ಸಹೋದರತೆ ಹಾಗೂ ಭ್ರಾತೃತ್ವದಿಂದ ಬದುಕುವಂತೆ ಮಾಡಲು ಇರುವುದು ನಾರಾಯಣ ಗುರುಗಳ ಸಂದೇಶ ಒಂದೇ ಮಾರ್ಗ. ಅದನ್ನು ನಾವೆಲ್ಲ ಕಂಡುಕೊಳ್ಳದೇ ಇದ್ದರೆ ಭವಿಷ್ಯತ್ತಿನಲ್ಲಿ ಧರ್ಮದ ಅಮಲಿನಿಂದಾಗಿ ಕರಾವಳಿಯು ಕೂಡ ಮುಂದೊಂದು ದಿನ ಉಚ್ಚಾಸ್ಪತ್ರೆ ಆಗಬಹುದು. ಧಾರ್ಮಿಕ ಸುಧಾರಣೆಯ ಮೂಲಕ ಪ್ರಾರಂಭಗೊಂಡ ನಾರಾಯಣ ಗುರು ಚಳವಳಿ ಕಾಲ ಸರಿದಂತೆ ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಆಯಾಮಗಳನ್ನು ಪಡೆದುಕೊಂಡು ಬೆಳೆಯುತ್ತಾ ಹೋಗಿದ್ದನ್ನು ನಾವು ಸೂಕ್ಷ್ಮವಾಗಿ ಗ್ರಹಿಸಬೇಕಾಗಿದೆ. ಸಮಾಜದ ಅಮೂಲಾಗ್ರಹ ಬದಲಾವಣೆ ಎಂದರೆ ಪ್ರಮುಖವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆ ಎಂಬುದನ್ನು ನಾರಾಯಣ ಗುರು ಅರಿತಿದ್ದರು. ಇಂತಹ ಬದಲಾವಣೆಗೆ ಸಮುದಾಯದ ಮನಸ್ಸನ್ನು ಸಿದ್ಧಗೊಳಿಸುವ ಪ್ರಾಥಮಿಕ ಕಾರ್ಯವನ್ನು ದೇವಾಲಯಗಳ ಸ್ಥಾಪನೆ ಮೂಲಕ ಮಾಡಿದರು. ನಾರಾಯಣ ಗುರುಗಳು ಹಿಂದೂ ಧರ್ಮವನ್ನು ಬಸವಣ್ಣ, ಪೆರಿಯಾರ್, ಅಂಬೇಡ್ಕರ್ ಅವರದಂತೆ ಸರಾಸಗಟ್ಟಾಗಿ ತಿರಸ್ಕರಿಸಲಿಲ್ಲ. ಆದರೆ ಇದನ್ನು ಸುಧಾರಣೆ ಮಾಡುವ ಮಾರ್ಗವನ್ನು ಕಂಡುಕೊಂಡಿದ್ದರು. ಹಾಗಾಗಿ ದೇವಸ್ಥಾನಕ್ಕೆ ಪ್ರವೇಶ ನೀಡಿದ ಶೋಷಿತ ಹಿಂದುಳಿದ ಸಮುದಾಯಗಳಿಗೆ ಪ್ರತ್ಯಕ್ಷ ದೇವಸ್ಥಾನವನ್ನು ಕಟ್ಟುವ ಮೂಲಕ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಸವಾಲೆಸೆದಿದ್ದರು. ನಾರಾಯಣ ಗುರುಗಳು ತಮ್ಮ ಚಳವಳಿ ಉದ್ದಕ್ಕೂ ದೇವಾಲಯಗಳನ್ನು ಸಾಮಾಜಿಕ ಪರಿವರ್ತನೆಯ ಸಾಧನೆಯಾಗಿ ಬಳಸುತ್ತಾ ಬಂದಿದ್ದರು. ದೇವಾಲಯಗಳ ಪೂಜೆ, ಹವನ, ಹೋಮಗಳಲ್ಲಿ ಮುಳುಗಿ ವ್ಯಾಪಾರಿ ಕೇಂದ್ರಗಳಲ್ಲಾಗಿರುವ ಬದಲಾಗಿ ಅವುಗಳನ್ನು ಸಾಮೂಹಿಕ ಪ್ರಾರ್ಥನಾ ಮಂದಿರವಾಗಿ ಉಳಿಸಬೇಕೆಂದು ಅವರು ಬಯಸಿದ್ದರು. ಈ ದೃಷ್ಟಿಯಿಂದ ಅವರು ದೇವಾಲಯದ ಪರಿಕಲ್ಪನೆ ಮಸೀದಿ, ಚರ್ಚುಗಳಿಗೆ ಹೆಚ್ಚು ಹತ್ತಿರವಾಗಿತ್ತು. ದೇವಸ್ಥಾನಗಳ ಭಕ್ತಿ ಪೀಠವಾಗುವುದರ ಜೊತೆಯಲ್ಲಿ ಅಧ್ಯಯನ ಕೇಂದ್ರವಾಗಬೇಕು. ಉದ್ಯಾನ ವಾಚನಾಲಯಗಳನ್ನೊಳಗೊಂಡು ಅವು ಸ್ವಚ್ಛ ಪರಿಸರದಲ್ಲಿ ನಿರ್ಮಾಣಗೊಳ್ಳಬೇಕು ಎಂದು ಅವರು ಹೇಳುತ್ತಿದ್ದರು. ಹಾಗೂ ಸ್ಥಾಪಿಸಿದ ಎಲ್ಲ ದೇವಾಲಯಗಳು ಈ ಅಭಿಪ್ರಾಯವನ್ನು ಬಿಂಬಿಸುತ್ತದೆ. ನಾರಾಯಣ ಗುರುಗಳ ದೂರದೃಷ್ಟಿ ಹೋರಾಟ ಕೇವಲ ದೇವಸ್ಥಾನ ಸ್ಥಾಪನೆಗೆ ಮಾತ್ರ ಸ್ಥಿಮಿತವಾಗಿರಲಿಲ್ಲ. ಸಾಮಾಜಿಕ ಸುಧಾರಣೆಗಾಗಿ ಕ್ರಾಂತಿಕಾರಿ ಹೆಜ್ಜೆ ಇಡಲಾಯಿತು. ಅದೇ ಶ್ರೀ ನಾರಾಯಣ ಗುರು ಧರ್ಮ ಪಾಲನಾ ಯೋಗಂ ಸ್ಥಾಪನೆ. ಹಿಂದುಳಿದ ಈಳವರಲ್ಲಿ ಧಾರ್ಮಿಕ ಮತ್ತು ಜಾತ್ಯತೀತ ಶಿಕ್ಷಣ ಹಾಗೂ ಉದ್ಯಮಶೀಲ ಮನೋಭಾವನೆಯನ್ನು ಬೆಳೆಸುವುದು. ಇದರ ಉದ್ದೇಶಕ್ಕಾಗಿ SNDP ನೇತೃತ್ವದಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಅನ್ಯಾಯದ ವಿರುದ್ಧ ಹೋರಾಟದ ಕಣಕ್ಕಿಳಿದ ಈಳುವರು ಈಗಾಗಲೇ ಧಾರ್ಮಿಕ ಚಳುವಿಯಿಂದಾಗಿ ಸಾಕಷ್ಟು ಜಾಗೃತರಾಗಿದ್ದಾರೆ. ದೇವಸ್ಥಾನದ ಪ್ರವೇಶಕ್ಕೆ ಅವರು ಹೋರಾಟ ನಡೆಸಲಿಲ್ಲ. ಬದಲಿಗೆ ಅವರೇ ದೇವಸ್ಥಾನಗಳನ್ನು ಸ್ಥಾಪಿಸಿದರು. ಆದರೆ ಶಾಲೆಗಳ ಸ್ಥಾಪನೆಗೆ ಆಡಳಿತ ಅನುಮತಿ ಬೇಕಿತ್ತು. ಅದಕ್ಕಾಗಿ ಸರ್ಕಾರಿ ಶಾಲೆಗಳ ಪ್ರವೇಶದ ಹಕ್ಕಿನ ಹೋರಾಟಕ್ಕೆ ಅವರು ಚಾಲನೆ ನೀಡಿದರು. ಚಳುವಳಿಯ ಒತ್ತಡಕ್ಕೆ ಮಣಿದು ತಿರುವಾಂಕೂರು ದಿವಾನರು ಈಳುವರಿಗೆ ಅವರದೇ ಶಾಲೆಗಳನ್ನು ಸ್ಥಾಪಿಸಲು ಅನುಮತಿ ನೀಡುತ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಜಾತಿ ಜನರಿಗೆ ಮುಕ್ತ ಪ್ರವೇಶ ನೀಡುವ ಮಸೂದೆ ಜಾರಿಗೆ ಬರುತ್ತೆ. ನಾರಾಯಣ ಗುರು ಚಳವಳಿ ದೇವಸ್ಥಾನ ಸ್ಥಾಪನೆಗಿಂತಲೂ ಮುಖ್ಯವಾದ ಘಟನೆ ಇದ್ದು SNDP ಮುಂದಿನ ಹೋರಾಟವನ್ನು ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಕೇಂದ್ರೀಕರಿಸುತ್ತದೆ. ಈ ಹೋರಾಟದಲ್ಲಿ ಅವರಿಗೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಜನಾಂಗಗಳು ಜೊತೆಯಾಗುತ್ತದೆ. ಈ ಮೂರು ಜನಾಂಗಗಳು ಒಟ್ಟು ಜನಸಂಖ್ಯೆ ತಿರುವಾಂಕೂರು ಸಂಸ್ಥಾನದ ಜನಸಂಖ್ಯೆ 3/2. ತಿರುವಾಂಕೂರು ಸಂಸ್ಥಾನದ 1888ರಲ್ಲಿ ವಿಧಾನಸಭೆ ರಚನೆಯಾಗಿ ಚುನಾವಣೆಗಳು ನಡೆಯುತ್ತಾ ಬಂದಿದ್ದರು. 1935ವರೆಗೂ ನಡೆದ 15 ಚುನಾವಣೆಗಳಲ್ಲಿ 26% ಇದ್ದ ಈಳವರು ಒಬ್ಬರೂ ಕೂಡ ಆಯ್ಕೆ ಆಗಿರಲಿಲ್ಲ. 22% ಕ್ರಿಶ್ಚಿಯನ್ರು ಮತ್ತು 18% ಮುಸ್ಲಿಮರು ಪ್ರಾತಿನಿಧ್ಯ 3/4 ಗಡಿ ದಾಟಿರಲಿಲ್ಲ. 5 ತೆರಿಗೆ ನೀಡುವವರು ಮಾತ್ರ ಮತದಾನ ಹಕ್ಕು ಪಡೆದಿರುವುದು ಈ ಅನ್ಯಾಯಕ್ಕೆ ಕಾರಣವಾಗಿತ್ತು.
ಆ ಕಾಲದ ಭೂ ಒಡೆತನ ಬಹುಪಾಲು ನ್ಯಾಯರು ಮತ್ತು ನಂಬೂದಿರಿಗಳ ಕೈಯಲ್ಲಿದ್ದ ಕಾರಣ ಉಳಿದ ಜನಾಂಗ ಮತದಾನದ ಹಕ್ಕನ್ನೇ ಪಡೆಯುವುದು ಅಸಾಧ್ಯವಾಗಿತ್ತು. ಇದನ್ನು ಪ್ರತಿಭಟಿಸಲೆಂದೇ 3 ಜನಾಂಗಗಳು ಕೂಡಿ ಸಂಯುಕ್ತ ರಾಜಕೀಯ ಸಂಘಟನೆಯನ್ನು ರಚಿಸಿಕೊಂಡು 1935ರ ಚುನಾವಣೆಯಲ್ಲಿ ಬಹಿಷ್ಕರಿಸಿತ್ತು. ಈ ಹೋರಾಟಕ್ಕೆ ಮಣಿದ ತಿರುವಾಂಕೂರು ಸಂಸ್ಥಾನ ಜಾತಿ ಪ್ರಮಾಣಕ್ಕೆ ಅನುಗುಣವಾಗಿ ರಾಜಕೀಯ ಮೀಸಲಾತಿ ಘೋಷಿಸಿತ್ತು. ಕೇರಳದಲ್ಲಿ ಇಂದು ನಾವು ಕಾಣುತ್ತಿರುವ ರಾಜಕೀಯ ಜಾಗೃತಿ ಇದು ಮೂಲ ಕಾರಣ. ಈ ಕ್ರಾಂತಿಕಾರಿ ಯೋಜನೆಯಿಂದಾಗಿ ಕೇರಳದಲ್ಲಿ ಇಂದಿಗೂ ಕೂಡ ಶೋಷಿತ ಸಮುದಾಯಗಳನ್ನು ಒಡೆದಾಳುವುದು ಅಷ್ಟು ಸುಲಭವಾಗಿಲ್ಲ. ಹಿಂದುಳಿದ ಜಾತಿಗಳಲ್ಲಿಯೇ ಇಂದು ಅಧಿಕಾರ ಗಟ್ಟಿಯಾಗಿದೆ. ಕೇರಳದಲ್ಲಿ ಇಂದಿಗೂ ಕೂಡ ಧರ್ಮ ರಾಜಕೀಯವನ್ನು ದುರುಪಯೋಗ ಮಾಡಿಕೊಳ್ಳಲು ಸಾಧ್ಯವಾಗದೆ ಇರುವುದು ಮೂಲ ಕಾರಣವೇ ರಾಜಕೀಯ ಪ್ರಜ್ಞೆ ಜೀವಂತವಾಗಿಸಿದೆ ನಾರಾಯಣ ಗುರುಗಳ ಚಿಂತನೆ. ವಿದ್ಯೆಯಿಂದ ಸ್ವತಂತ್ರರಾಗಿರಿ ಎಂದ ಗುರುಗಳು ಚಿಂತನೆಯನ್ನು ವಿದ್ಯೆ ಎಂದರೆ ಅಕಾಡೆಮಿಕ್ ಶಿಕ್ಷಣ ಎಂದು ತಿಳಿದ ಕಾರಣದಿಂದಾಗಿ ಅವರು ಅನುಯಾಯಿಗಳ ಎನಿಸಿಕೊಂಡವರಲ್ಲಿ ಬಹಳಷ್ಟು ಮಂದಿ ಇಂದಿಗೂ ಬೌದ್ಧಿಕ ದಾಸ್ಯದಿಂದ ಮುಕ್ತವಾಗಿಲ್ಲ. ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ನೆಲದಲ್ಲಿ ನಡೆದಾಡಿದ ನಾರಾಯಣ ಗುರುಗಳ ನೆಲ ಇಂದು ದ್ವೇಷ, ಅಸೂಹೆ, ಅಸಹಕಾರಕ್ಕೆ ಕೇಂದ್ರ ಬಿಂದುವಾಗಿರುವುದು ಅತ್ಯಂತ ನೋವಿನ ಸಂಗತಿ. ಜನರಲ್ಲಿ ಮೂಢನಂಬಿಕೆ ಮತ್ತು ದುಂದು ವೆಚ್ಚದ ಅಂಧ ಸಂಪ್ರದಾಯಗಳನ್ನು ಕಿತ್ತೊಗೆಯಲು ಹೋರಾಟ ಜಾಗೃತಿ ನಡೆಸಿದರು. ವಿವಾಹಗಳನ್ನು ಸರಳಗೊಳಿಸಿದರು. ವಿವಾಹಕ್ಕೆ ಮಾಡುವ ದುಂದು ವೆಚ್ಚಗಳನ್ನು ವೃದ್ಧಾಪ್ಯದ ದಿನಗಳಿಗಾಗಿ ಉಳಿತಾಯ ಮಾಡುವಂತೆ ಸಲಹೆ ನೀಡಿದರು. ಸಹಭೋಜನಕ್ಕೆ ಪ್ರೋತ್ಸಾಹ ನೀಡಿದರು. ಆದರೆ ಅವರ ವಿರುದ್ಧವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ನಡೆದುಕೊಳ್ಳುತ್ತಿರುವುದು ವಿಪರ್ಯಾಸ. ಇಂಥ ಆಚರಣೆಗಳಿಗೆ ನಾವು ತಿಲಾಂಜಲಿ ಆಡಬೇಕಾಗಿದೆ. ಕರಾವಳಿಯ ಸೌಹಾರ್ದತೆ ನಾವು ಒತ್ತು ಕೊಡಬೇಕಾದರೆ ನಾರಾಯಣ ಗುರುಗಳ ವಿಚಾರವಂತಿಕೆ ಹಾಗೂ ಪ್ರತಿಪಾದಿಸಿದ ಸಿದ್ಧಾಂತವನ್ನು ಹೆಚ್ಚು ಅಳವಡಿಸಿಕೊಳ್ಳುತ್ತಾ ಜೀವಂತವಾಗಿರಿಸಬೇಕಾಗಿದೆ. ಅಂಥ ನಿಟ್ಟಿನಲ್ಲಿ ಈ ವಿಚಾರ ಸಂಕಿರಣಗಳು ಚರ್ಚೆಗಳು ಹೆಚ್ಚೆಚ್ಚು ನಡೆಯಲಿ ಎಂದು ಆಶಿಸುತ್ತೇನೆ. ಇದು ನಮ್ಮ ನಾರಾಯಣ ಗುರುಗಳ ನಿಜವಾದ ಸಂದೇಶವನ್ನು ಅದರಲ್ಲೂ ಸಹ ಯುವಕರು ಅರ್ಥ ಮಾಡಿಕೊಂಡು ಹೋಗಲಿಲ್ಲ ಅಂತ ಹೇಳಿದರೆ, ಯಾವ ಕೇರಳ ಒಂದು ಕಾಲದಲ್ಲಿ ಉಚ್ಚಾಸ್ಪತ್ರೆ ಆಗಿತ್ತು ಅದನ್ನು ಪರಿವರ್ತನೆ ಮಾಡಿದಂಥ ನಾರಾಯಣ ಗುರುಗಳು ಈ ಒಂದು ನೆಲದಲ್ಲಿ ಓಡಾಡಿರ್ತಕ್ಕಂಥ ಈ ನೆಲ ಉಚ್ಚಾಸ್ಪತ್ರೆ ಆಗಲಿಕ್ಕೆ ಬಿಡಬೇಡಿ. ಅದು ನಿಮ್ಮ ಕೈಯಲ್ಲಿದೆ ಅನ್ನೋದನ್ನು ನಾನು ಕಳಕಳಿಯ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್. ತಮ್ಮ ಸ್ಫೂರ್ತಿದಾಯಕ ಮಾತು ನಮ್ಮ ಮನಸ್ಸಿನಲ್ಲಿ ಉಜ್ವಲ ಗುರುತು ಬರೆದಿವೆ. ನಿಮ್ಮ ಅನುಭವ, ಜ್ಞಾನ ಮತ್ತು ನಿಷ್ಠೆ ಎಲ್ಲರಿಗೂ ಪ್ರೇರಣೆಯಾಗಿದೆ. ಮಗದೊಮ್ಮೆ ಎಲ್ಲರ ಪರವಾಗಿ ಅನಂತ ವಂದನೆಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ HS ಜಯರಾಜ್ ಅಧ್ಯಕ್ಷರು, ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇವರು ಆಗಮಿಸಿದ್ದು ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾಲೇಜಿನ ಆಡಳಿತಾಧಿಕಾರಿಯಾದ ಶ್ರೀಯುತ ನಾಗೇಶ್ ಸರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್. ಎಲ್ಲರೂ ಸಮಾನರು ಮತ್ತು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಎಂದು ಸಂದೇಶ ನೀಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಈ ಒಂದು ಅರ್ಥಪೂರ್ಣವಾದ ಉದ್ಘಾಟನಾ ಕಾರ್ಯಕ್ರಮ ಕೊನೆಗೊಳ್ಳುತ್ತಿರುವ ಹಂತಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ತಮ್ಮ ಮನದಾಳದಿಂದ ಧನ್ಯವಾದಗಳನ್ನು ನಾನು ತಮ್ಮೆಲ್ಲರ ಅನುಮತಿಯೊಂದಿಗೆ ಶ್ರೀ ಗೋಕರ್ಣನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಶ್ರೀಯುತ ವಸಂತ್ ಕಾರಂದೂರ್ ಸರ್ ಇವರಲ್ಲಿ ವಿನಮ್ರವಾಗಿ ವಿನಂತಿಸುತ್ತೇನೆ. ಮಾನ್ಯ ಅಧ್ಯಕ್ಷರು, ಗಣ್ಯ ಅತಿಥಿಗಳು, ಗೌರವಾನ್ವಿತ ವಕ್ತಾರರು ಮತ್ತು ಶ್ರದ್ಧಾವಂತ ಉಪಸ್ಥಿತರೇ, ಎಲ್ಲರಿಗೂ ನಮಸ್ಕಾರ. ವರ್ತಮಾನ ಕಾಲಘಟ್ಟದಲ್ಲಿ ಶ್ರೀ ನಾರಾಯಣ ಗುರುಗಳ ಸಂದೇಶ ಪ್ರಸ್ತುತತೆ ಎಂಬ ಅತ್ಯಂತ ಪ್ರಾಸಂಗಿಕ ವಿಷಯದ ಕುರಿತು ನಡೆದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮವು ಯಶಸ್ವಿಯಾಗಿ ಉದ್ಘಾಟನೆಗೊಂಡಿದೆ ಎಂದು ಹೇಳಲು ನನಗೆ ತುಂಬ ಸಂತೋಷವಾಗ್ತಾ ಇದೆ. ಈ ಪಾವನ ವೇದಿಕೆಯಲ್ಲಿ ಭಾಗವಹಿಸಿ ತಮ್ಮ ಶ್ರದ್ಧಾಪೂರ್ವಕ ಮಾರ್ಗದರ್ಶನ ನೀಡಿದ ಪ್ರತಿಯೊಬ್ಬರಿಗೂ ನಾನು ಈ ವೇದಿಕೆಯ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಮಹತ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಇವರು ತಮ್ಮ ವೈಚಾರಿಕ ಭಾಷಣದ ಮೂಲಕ ನಾರಾಯಣ ಗುರುಗಳ ಸಂದೇಶಗಳನ್ನು ನಾವು ಜೀವನದಲ್ಲಿ ಹೇಗೆ ಅನುಸರಿಸಬೇಕು ಎಂಬುದನ್ನು
ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ಮನವರಿಕೆ ಮಾಡಿದರು. ಇವರಿಗೆ ನಮ್ಮ ಕಾಲೇಜಿನ ಮತ್ತು ಎಲ್ಲ ಇವತ್ತಿನ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮ ದಾರ್ಶನಿಕ ಒಳನೋಟಗಳನ್ನು, ನಾರಾಯಣ ಗುರುಗಳ ಮಾನವತಾವಾದದ ಸಂದೇಶವನ್ನು ಶೈಕ್ಷಣಿಕ ಪ್ರಪಂಚಕ್ಕೆ ಹೇಗೆ ಅನ್ವಯಿಸಬಹುದು ಎಂಬ ವಿಷಯದಲ್ಲಿ ಪ್ರೇರಣಾದಾಯಕ ಚಿಂತನೆ ನೀಡಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಯಾದ ಮಾನ್ಯ ಪ್ರೊಫೆಸರ್ PL ಧರ್ಮ ಅವರಿಗೆ ಸ್ಮರಣೀಯ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಶೋಭಾಯಮಾನಗೊಳಿಸಿ ಮುಖ್ಯ ಅತಿಥಿಗಳಾಗಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿಯಾದ ಶ್ರೀ ಪದ್ಮರಾಜ ಆರ್ ಪೂಜಾರಿ ಅವರಿಗೆ ನಾನು ಹಾಗೂ ಅಧ್ಯಕ್ಷರಾದ ಶ್ರೀಮತಿ ಊರ್ಮಿಳಾ ರಮೇಶ್ ಕುಮಾರ್ ಹಾಗೂ ಬಿಲ್ಲವ ಸಂಘ ಕಾರ್ಕಳ ಅಧ್ಯಕ್ಷರಾದ ಪ್ರಮಲ್ ಕುಮಾರ್ ಆರ್ಕಿಟೆಕ್ಟ್ ಇವರೆಲ್ಲರಿಗೂ ಮನಪೂರ್ವಕವಾದ ಧನ್ಯವಾದಗಳು. ಗೌರವ ಉಪಸ್ಥಿತಿಯಾಗಿ ಆಗಮಿಸಿ ನಮ್ಮ ಶಕ್ತಿಗೆ ಶಕ್ತಿ ಸೇರಿಸಿದ ಶ್ರೀ ವೆಂಕಟೇಶ ಶಿವಭಕ್ತಿ ಯೋಗ ಸಂಘದ ಉಪಾಧ್ಯಕ್ಷರುಗಳಾದ ಶ್ರೀ ಶೇಖರ ಪೂಜಾರಿ ಮತ್ತು ಡಾಕ್ಟರ್ BG ಸುವರ್ಣರವರಿಗೆ, ಶ್ರೀ ನಾರಾಯಣ ಗುರು ಧರ್ಮ ಪ್ರಸಾರಣ ಟ್ರಸ್ಟ್ ರಿಜಿಸ್ಟರ್ ಅಧ್ಯಕ್ಷರಾದ ಹರೀಶ್ K ಪೂಜಾರಿ ಇವರಿಗೂ ನಮ್ಮ ಕಾಲೇಜಿನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಈ ಮಹತ್ವದ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯ ಉಪಸ್ಥಿತಿಯಿಂದ ಕಾರ್ಯಕ್ರಮಕ್ಕೆ ಮಹಿಮೆ ಹೆಚ್ಚಿಸಿದ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಮಾನ್ಯ ಅಧ್ಯಕ್ಷರಾದ HS ಜಯರಾಜ್ ಇವರಿಗೆ ನಮ್ಮ ಕಾಲೇಜು ಹಾಗೂ ಎಲ್ಲ ಸಹಭಾಗಿತ್ವದ ಸಂಸ್ಥೆಗಳ ಪರವಾಗಿ ಮನಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ವೇದಿಕೆಯ ಸಿದ್ಧತೆಗೆ ಶ್ರಮಿಸಿದ ಸಂಘಟನೆಗಳಾದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ, ಮಂಗಳೂರು ವಿಶ್ವವಿದ್ಯಾನಿಲಯ, ಶ್ರೀ ಗೋಕರ್ಣನಾಥೇಶ್ವರ ಶಿಕ್ಷಣ ಸಂಸ್ಥೆ ಹಾಗೂ ಶ್ರೀ ನಾರಾಯಣ ಗುರು ಧರ್ಮ ಪ್ರಸಾರಣ ಸೇವಾ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇವರಿಗೆ ನಾನು ಗೌರವಪೂರ್ವ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸಿದ ನಮ್ಮ ಶ್ರೋತೃಮಂಡಲ ಬೋಧಕೇತರ ವೃಂದದವರಿಗೆ, ಸಂಯೋಜಕರ ತಂಡದವರಿಗೆ, ತಂತ್ರಜ್ಞಾನ ಬೆಂಬಲಿಗರಿಗೆ, ಛಾಯಾಗ್ರಾಹಕರಿಗೆ ಹಾಗೂ ಎಲ್ಲ ರೀತಿಯ ಸ್ವಯಂ ಸೇವಕರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಗಣ್ಯರೆಲ್ಲರಿಗೂ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ಪ್ರಸಾರವನ್ನು ಮಾಡಲಿರುವ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರಿಗೆ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುವರ ಸಂದೇಶವನ್ನು ಸಾರುವ ಪ್ರಾರ್ಥನಾ ಗೀತೆಯ ಮೂಲಕ ವೇದಿಕೆಯ ಶುದ್ಧತೆಯನ್ನು ಹೆಚ್ಚಿಸಿದ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ಉತ್ಸವದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುವರ ಸಂದೇಶವನ್ನು ನಾವೆಲ್ಲರೂ ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸೋಣ ಹಾಗೂ ಸಾಮಾಜಿಕ ಶ್ರೇಷ್ಠತೆಯ ತತ್ವವನ್ನು ಸಾರೋಣ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸರ್ವರಿಗೂ ಮನಪೂರ್ವಕವಾದ ಧನ್ಯವಾದಗಳು, ವಂದನೆಗಳು. ತಮ್ಮ ಮೌಲ್ಯಮಯವಾದ ಧನ್ಯವಾದಗಳಿಗೆ ತಮಗೂ ಮನಪೂರ್ವಕ ಧನ್ಯವಾದಗಳು ಸರ್. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಲು ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇಂತಹ ಅನೇಕ ಸಾರ್ಥಕ ಕಾರ್ಯಕ್ರಮಗಳಲ್ಲಿ ಮತ್ತೆ ಭೇಟಿಯಾಗೋಣ ಎಂದು ಬಯಸುತ್ತಾ, ಮುಂದಕ್ಕೆ ಈ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ವಿಚಾರಗೋಷ್ಠಿಗಳು ಹಾಗೂ ಮುಕ್ತ ಸಂವಾದ ಕಾರ್ಯಕ್ರಮವು ನಡೆಯಲಿದ್ದು ಈ ವೇದಿಕೆಯಲ್ಲಿ ನಡೆಯಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ 1ನೇ ವಿಚಾರಗೋಷ್ಠಿಯು ನಡೆಯಲಿದ್ದು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. 2 ವಿಚಾರಗೋಷ್ಠಿಗಳ ನಂತರ ಭೋಜನ ವ್ಯವಸ್ಥೆಯು ಏರ್ಪಡಿಸಲಾಗಿದ್ದು, ಈ ಭೋಜನ ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ದೇವಸ್ಥಾನದ ಆಡಳಿತ ವತಿಯಿಂದ ಆಯೋಜಿಸಲಾಗಿದೆ. ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ದೇವಸ್ಥಾನ ಆಡಳಿತ ಮಂಡಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸಹಯೋಗದಿಂದ ವರ್ತಮಾನ ಕಾಲಘಟ್ಟದಲ್ಲಿ ಶ್ರೀ ನಾರಾಯಣ ಗುರುಗಳ ಸಂದೇಶ ಪ್ರಸ್ತುತತೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣಕ್ಕೆ ಮಗದೊಮ್ಮೆ ಎಲ್ಲರಿಗೂ ಸ್ವಾಗತ ಮಾಡುತ್ತಾ, ಆತ್ಮೀಯರೇ, ಶ್ರೀ ನಾರಾಯಣ ಗುರುಗಳು ಶಿಕ್ಷಣವನ್ನು ಕ್ರಾಂತಿಯ ತಾಕತ್ತಾಗಿ ಪರಿಗಣಿಸಿದರು. ಅವರು ಶೋಷಿತ ಸಮುದಾಯದ ಮಕ್ಕಳಿಗೆ ಶಾಲೆಗಳ ಮೂಲಕ ಬೆಳಕಿನ ದಾರಿ ತೋರಿದರು. ಈ ಮೂಲಕ ಅವರು ಶೈಕ್ಷಣಿಕ ಪುನರುತ್ಥಾನದ ಮೂಲಕ ಸಮಾಜದ ಮುನ್ನಡೆಯನ್ನು ಸಾಧ್ಯವಾಗಿಸಿದರು.
ಇದೀಗ ಶೈಕ್ಷಣಿಕ ಪುನರುತ್ಥಾನ ಮತ್ತು ಶ್ರೀನಾರಾಯಣ ಗುರು ಎಂಬ ವಿಷಯದ ಬಗ್ಗೆ ವಿಚಾರಗೋಷ್ಠಿ ನಡೆಯಲಿದ್ದು, ಈ ಒಂದು ವಿಚಾರಗೋಷ್ಠಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಸರ್, ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ ಇವರು ಆಗಮಿಸಿದ್ದಾರೆ. ಇವರನ್ನು ಡಾಕ್ಟರ್ ಜಯರಾಜ್ ಎನ್ ಸರ್ ಇವರು ವೇದಿಕೆಗೆ ಬರಮಾಡಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರೊಫೆಸರ್ ಚಿನ್ನಪ್ಪ ಗೌಡ ಸರ್ ಇವರ ಪುಟ್ಟ ಪರಿಚಯ. ಶ್ರೀಯುತರು ಮೂಲತಃ ವಿಟ್ಲದವರಾಗಿದ್ದು ಪದವಿ ಪೂರ್ವ ಶಿಕ್ಷಣವನ್ನು ವಿಟ್ಲದಲ್ಲಿ ಮುಗಿಸಿ BA ಪದವಿಯನ್ನು ಪುತ್ತೂರು ವಿವೇಕಾನಂದ ಕಾಲೇಜು, ಕನ್ನಡ MA ಪದವಿಯನ್ನು ಮದ್ರಾಸು ವಿಶ್ವವಿದ್ಯಾನಿಲಯದಿಂದ ಪಡೆದು 1988ರಲ್ಲಿ PhDಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡೆದಿರುತ್ತಾರೆ. ಹಲವಾರು ಮಂದಿಗೆ ಯಶಸ್ವಿಯಾಗಿ PhD ಮತ್ತು MPhil ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಕನ್ನಡ ಮತ್ತು ಇಂಗ್ಲಿಷಿನಲ್ಲಿ ಪುಸ್ತಕ ಪ್ರಕಟಣೆ, ಕೃತಿ ಸಂಪಾದನೆ ಮತ್ತು ಸಂಶೋಧನಾ ಲೇಖನಗಳನ್ನು ಬರೆದಿರುತ್ತಾರೆ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗೋಷ್ಠಿ, ಕಮ್ಮಟಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುತ್ತಾರೆ. ತುಳು ಜಾನಪದ ಕಥೆಗಳ ಸಂಗ್ರಹ, ಸಂಪಾದನೆ ಮತ್ತು ಪ್ರಕಟಣೆ, ವಿದೇಶಿ ವಿಶ್ವವಿದ್ಯಾನಿಲಯಗಳ ಜೊತೆ ಸಹಯೋಗದ ನೆಲೆಯಲ್ಲಿ ಸಂಶೋಧನಾ ಯೋಜನೆಗಳ ಅನುಷ್ಠಾನ, ದೇಶ ವಿದೇಶದಲ್ಲಿ ಸಂದರ್ಶನ ಪ್ರಾಧ್ಯಾಪಕ ಹಾಗೂ ಹಿರಿಯ ಅತಿಥಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಾತ್ರವಲ್ಲ, ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಪದವಿ ಮಟ್ಟದ 24 ಪಠ್ಯಪುಸ್ತಕಗಳ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿ ಹೀಗೆ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂತಹ ಅಭೂತಪೂರ್ವ ಬಹುಮುಖ ಪ್ರತಿಭೆ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಸರ್ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇದೀಗ ವೇದಿಕೆ ಪ್ರೊಫೆಸರ್ ಚಿನ್ನಪ್ಪ ಗೌಡ ಸರ್ ಇವರಿಗೆ. ನಿಜವಾದ ಮತ್ತು ಪೂರ್ಣ ಅರ್ಥದಲ್ಲಿ ಸಂತ ಮತ್ತು ಗುರು ಅನ್ನಿಸಿಕೊಂಡ ನಾರಾಯಣ ಗುರುಗಳ ತತ್ವಗಳನ್ನು ಬುದ್ಧಿಗೆ ಮಾತ್ರವಲ್ಲ ಹೃದಯಕ್ಕೆ ತುಂಬಿಸಿಕೊಳ್ಳಲಿರುವ ಎಲ್ಲ ನನ್ನ ಹಿರಿಯ ಕಿರಿಯ ಸ್ನೇಹಿತರಿಗೆ, ಬಂಧುಗಳಿಗೆ, ಹಿತೈಷಿಗಳಿಗೆ ಮೊದಲಾಗಿ ಶುಭಾಶಯಗಳು ಸಲ್ಲಿಸ್ತಾ ಇದ್ದೇನೆ. ನೀವೆಲ್ಲರೂ ಈಗಾಗಲೇ ನಡೆದಿರುವ ಸಂಪನ್ನಗೊಂಡಿರುವ ಉದ್ಘಾಟನಾ ಸಮಾರಂಭವನ್ನು ನೀವು ನೋಡಿದ್ದೀರಿ. ನಾನು ಇಂಥ ಕಾರ್ಯಕ್ರಮ ಆಗುವಾಗ ಸಮಯವನ್ನು ನೆನಪಿಸಬಾರದು, ಆದರೆ ಎಲ್ಲರಿಗೂ ಗೊತ್ತಿರ್ತದೆ, ಸಂಘಟನೆಗೆ ಗೊತ್ತಿದೆ, ನನಗೂ ಗೊತ್ತಿರ್ತದೆ. ಸ್ವಲ್ಪ ತಡವಾಗಿ ಆರಂಭ ಆಗುತ್ತೆ, ಮುಂದಕ್ಕೆ ಹೋಗ್ತದೆ, ಏನು ಮಾಡಲಿಕ್ಕಾಗುವುದಿಲ್ಲ. ಆದರೆ ಆ ಸಮಯದ ಸದುಪಯೋಗ ಹೇಗಾಗ್ತದೆ ಎನ್ನುವುದು ಬಹಳ ಮುಖ್ಯ. ಇವತ್ತಿನ ಸಮಾರಂಭ ಎನ್ನುವುದು, ಉದ್ಘಾಟನಾ ಸಮಾರಂಭ ಎನ್ನುವುದು ಕೇವಲ ಒಂದು ಅಲಂಕಾರಿಕ ಅಂತ ನನಗೆ ಅನ್ನಿಸಲಿಲ್ಲ. ಮುಖ್ಯವಾಗಿ 3-4 ಮಂದಿ ಮಾತನಾಡಿದ್ದು ಕೂಡ ಒಂದೊಂದು ವಿಷಯದ ಕುರಿತ ಉಪನ್ಯಾಸ ಆಗಿತ್ತು. ಹಾಗಾಗಿ ಈಗಾಗಲೇ ವಿಚಾರಗೋಷ್ಠಿ ಆರಂಭ ಆಗಿದೆ. ಅದನ್ನು ಸ್ವಲ್ಪ ಮುಂದರಿಸುವ, ವಿಸ್ತರಿಸುವ, ವಿಶ್ಲೇಷಿಸುವ ಕೆಲಸವನ್ನು ನಾನು ಮಾಡ್ತೇನೆ. ಜಯರಾಜ್ ಅವರು ಬಹಳ ಟೆನ್ಷನ್ ಮಾಡಿಕೊಳ್ತಾ ಇದ್ದರು. ಸಮಯ ತಡ ಆಗ್ತದೆ, ಸಮಯದ ಹೊಂದಿಕೆ ಕುರಿತು ಉದ್ದಕ್ಕೂ ಅವರಿಗೆ ಸಮಾಧಾನ ಹೇಳ್ತಲೇ ಇದ್ದೆ ನಾನು. ಇದೆಲ್ಲ ಆಗ್ತದೆ, ತೊಂದರೆ ಇಲ್ಲ, ನಾವು ಹೊಂದಿಸಿಕೊಂಡು ಹೋಗುವ ಅಂತ. ವಾಸ್ತವಿಕವಾಗಿ ಒಂದು ಸಲಹೆ ಕೊಟ್ಟಿದ್ದರು ನನಗೆ, ಉದ್ಘಾಟನೆ ಸ್ವಲ್ಪ ತಡ ಆಗ್ತದೆ, ನೀವು ಬಂದು ಮೊದಲೇ ಒಂದು ಉಪನ್ಯಾಸ ಮಾತನಾಡಿ ಅಂತ ಹೇಳುವ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದರು. ಅದನ್ನೊಂದು ನೈತಿಕ ಕಾರಣಕ್ಕೆ ನಾನು ಬೇಡ ಅಂದಿದ್ದೆ. ಯಾಕೆಂದರೆ ಹಿರಿಯರು ಉದ್ಘಾಟನೆ ಮಾಡದೆ ಸಮಾರಂಭವೊಂದರಲ್ಲಿ ನಾನು ಮೊದಲು ಮಾತನಾಡೋದು ಅಷ್ಟು ಸರಿಯಾಗುವುದಿಲ್ಲ, ತಡವಾದರೂ ತೊಂದರೆ ಇಲ್ಲ, ಮತ್ತೆ ಮುಂದುವರಿಸಿಕೊಂಡು ಹೋಗುವ ಅಂತ. ಹಾಗಾಗಿ ನಾನು ಬಹುಶಃ ಒಂದು 35-40 ನಿಮಿಷ ಸಮಯ ಇದೆ, ಆದರೆ ಅದರ ಒಳಗಾಗಿ ಒಂದು 20-25 ನಿಮಿಷ ಒಳಗಾಗಿ ನನ್ನ ಕೆಲವು ಸಂಗತಿಗಳನ್ನು ಅಥವಾ ಗುರುಗಳ
ತತ್ವಗಳ ಕುರಿತ ಹಾಗೆ ಅದನ್ನು ಹೇಗೆ ಪ್ರಸ್ತುತ ಮಾಡಬೇಕು ಎನ್ನುವ ವಿಷಯದಲ್ಲಿ ನನ್ನ ಆಲೋಚನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ಈ ಅವಕಾಶವನ್ನು ಬಳಸಿಕೊಳ್ತಾ ಇದ್ದೇನೆ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ 3 ಸಂಸ್ಥೆಗಳಿಗೆ ಮೊದಲಾಗಿ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಕೇಳಿದ 3 ಮಂದಿಯ ಉಪನ್ಯಾಸ ವಿಶೇಷವಾಗಿ ಅದರಲ್ಲಿ ಪದ್ಮರಾಜ್ ಅವರು ಪ್ರಸ್ತಾವಿಸಿದ ಬಹಳ ಮುಖ್ಯ ವಿಷಯ ಏನು ಅಂತಂದರೆ, ಎಲ್ರಿಗೂ ಗೊತ್ತಿದೆ ನಾರಾಯಣ ಗುರುಗಳ ತತ್ವ ಏನು, ಎಲ್ಲ ಓದಿರ್ತಾರೆ, ಯಾರು ಓದದವರಿಲ್ಲ. ಬಹುಶಃ ಕನ್ನಡದವರು ಓದಿದ್ದಾರೆ, ಮಲಯಾಳಿಗಳು ಓದಿದ್ದಾರೆ, ಎಲ್ಲರೂ ಓದಿದ್ದಾರೆ, ಅವರ ತತ್ವಗಳನ್ನು ಓದಿದ್ದಾರೆ. ಅನೇಕ ಗ್ರಂಥಗಳು ಪ್ರಕಟವಾಗಿವೆ. ನಮ್ಮ ಅಧ್ಯಯನ ಕೇಂದ್ರವು ಕೂಡ ಕೆಲವು ಗ್ರಂಥಗಳನ್ನು, ನಾನೆಲ್ಲ ಗ್ರಂಥಗಳನ್ನು ಕೂಡ ಓದಿದ್ದೇನೆ. ತತ್ವಗಳ ಓದಿಗೇನು ಕೊರತೆ ಇಲ್ಲ. ಆದರೆ ಓದು ನೀಡುವ ಅರಿವು ಇದೆಯಲ್ಲ, ನಾವು ಜ್ಞಾನ ಅಂತ ಒಂದು ಪದ, ನನಗೆ ಬಹಳ ಇಷ್ಟವಾದದ್ದು ಅರಿವು ಎನ್ನುವ ಪದ. ಈ ಓದು ಕೊಡುವ ಅರಿವು ಇದೆಯಲ್ಲ, ಅದು ಆಗ್ತಾ ಇಲ್ಲ. ಹಾಗಾಗಿ ಅವ್ರು ಏನು ಹೇಳಿದರು ಅಂತಂದರೆ, ಎಲ್ರಿಗೂ ತತ್ವಗಳು ಗೊತ್ತಿವೆ, ಅವ್ರು ಏನು ಹೇಳಿದ್ದಾರೆ ಅಂತ ಗೊತ್ತಿದೆ, ಆದರೆ ಅನುಷ್ಠಾನ ಆಗುತ್ತಾ ಇಲ್ಲ ಅಂತ ಒಂದು ಮಾತನ್ನು ಹೇಳಿದರು ಅವರು. ಇದು ಒಂದು, ಅದನ್ನು ವಿಸ್ತರಿಸಿ ಸಮಯ ಇಲ್ಲ ನನಗೆ ಈಗ. ಮಾನ್ಯ ಕುಲಪತಿಗಳು ಬಹಳ ಮುಖ್ಯವಾದ ಚರ್ಚೆಯನ್ನು ಆರಂಭಿಸಿದರು. ವರ್ತಮಾನ ಕಾಲಘಟ್ಟ ಅಂತ ಹೇಳುವಾಗ ಹಿಂದೆ ಒಂದು ಕಾಲಘಟ್ಟ ಇತ್ತು, ಅದೊಂದು ಚಾರಿತ್ರಿಕ ಕಾಲಘಟ್ಟ. ಅದು ಆ ಕಾಲಘಟ್ಟದಿಂದ ನೀವೀಗ ಏನು ಮಾಡಬೇಕಾಗಿದೆ, ನಾರಾಯಣ ಗುರುಗಳನ್ನು ಸಪರೇಟ್ ಮಾಡಿ, ಪ್ರತ್ಯೇಕ ಮಾಡಿ, ಕಾಲದ ಜೊತೆಗಿಟ್ಟು ಮಾತ್ರ ನೋಡುವುದಲ್ಲ, ಈ ಕಾಲದಲ್ಲಿಟ್ಟು ನೋಡಬೇಕಾದ ಅಗತ್ಯ ಇದೆ ಅಂತ ಹೇಳಿದರು. ಬಹಳ ಮುಖ್ಯವಾದ ಮಾತಿದು. ಇದು ಮತ್ತು ಬಹಳ ಕಷ್ಟದ ಕೆಲಸ ಕೂಡ, ಇದು ಅನೇಕ ಸವಾಲುಗಳಿರುವ ಕೆಲಸ. ಇದು ಬಹಳ ವಾಸ್ತವಿಕವಾಗಿ ಇವತ್ತಿನ ವಿಚಾರಗೋಷ್ಠಿಗೆ ಸಂಬಂಧಪಟ್ಟ ವಿಷಯ. ಇದು ಹೇಗೆ ಪ್ರಸ್ತುತ ಮಾಡುವುದು, ಹೇಗೆ ಅಂತ ಪ್ರಸ್ತುತ ಮಾಡುವುದು ಕಾಲಘಟ್ಟದಿಂದ ಅಂತಂದರೆ, ಈ ಕಾಲಘಟ್ಟಕ್ಕೆ ಪ್ರಸ್ತುತ ಆಗಬೇಕಾದ್ರೆ ಅವರು ಸೂಚಿಸಿರೋ ಒಂದು ಮಹತ್ವದ ಅಂತಂದರೆ, ನಾವು ಮೊದಲು ರೆಲೆವೆಂಟ್ ಆಗಬೇಕಾಗಿದೆ ಅಂತ. ಅವರ ತತ್ವಗಳಿಗೆ ನಾವು ಮೊದಲು ಪ್ರಸ್ತುತರಾಗಬೇಕು, ನಮ್ಮಲ್ಲಿ ಬದಲಾವಣೆಗಳಾಗಬೇಕು. ನಮ್ಮಲ್ಲಿ ಬದಲಾವಣೆಗಳಾಗದೆ ಅವರನ್ನು ಅಲ್ಲಿ ತಂದು ಇಲ್ಲಿ ಕೂರಿಸಲಿಕ್ಕಾಗಲ್ಲ ಎನ್ನುವುದನ್ನು ಬಹಳ ಮುಖ್ಯವಾಗಿ ಹೇಳಿದರು ಅವರು. ಕೆ ಹರಿಪ್ರಸಾದ್ ಇನ್ನೊಂದು ಅಂಶವನ್ನು ಪ್ರಸ್ತಾವ ಮಾಡಿದರು. ಪದ್ಮರಾಜ್ ಏನು ಹೇಳಿದರು ಅಂತಂದರೆ, ಇದು ರಾಜಕೀಯದ ಮಾತಲ್ಲ ಅಂತ. ಆದರೆ ಹಾಗಲ್ಲ, ಅದು ಹಾಗಲ್ಲ. ವಾಸ್ತವಿಕವಾಗಿ ನಾವು ಮಾತನಾಡುವ ಈ ಶಿಕ್ಷಣ, ಈ ಧಾರ್ಮಿಕ, ಈ ಸಾಮಾಜಿಕ, ಈ ಆರ್ಥಿಕ, ಇವೆಲ್ಲವನ್ನೂ ನಿಯಂತ್ರಿಸುವ ಒಂದು ಶಕ್ತಿ ರಾಜಕೀಯಕ್ಕಿದೆ. ವಾಸ್ತವಿಕವಾಗಿ ರಾಜಕೀಯವನ್ನು ಬಿಟ್ಟು ನೀವು ಇದನ್ನು ಮಾತಾಡಲಿಕ್ಕೆ ನೀವು ಹಾಕದಿದ್ದಿರಬಹುದು, ಇಲ್ಲಿ ರಾಜಕೀಯ ಅಂತ ಹಾಕದಿದ್ದಿರಬಹುದು. ಆದರೆ ರಾಜಕೀಯ ಎನ್ನುವ ಇದು, ನಾನು ರಾಜಕೀಯವನ್ನು ಪಾಸಿಟಿವ್ ಸೆನ್ಸಲ್ಲಿ, ಒಳ್ಳೆಯ ಅರ್ಥದಲ್ಲಿ ಬಳಸ್ತಾ ಇದ್ದೇನೆ. ನಮ್ಮಲ್ಲಿ ಒಂದು ಗ್ರಹಿಕೆ ಏನಿದೆ ಅಂತಂದರೆ, ರಾಜಕೀಯ ಅಂದರೆ ಕೆಟ್ಟದ್ದು ಅಂತ. ಅದನ್ನು ಬದಲಾಯಿಸಲೇಬೇಕಾಗಿದೆ. ನಿಜವಾಗಿ ಹೇಳ್ತೇನೆ ನಾನು, ರಾಜಕೀಯ ಅಂತಂದರೆ ಕೆಟ್ಟದ್ದು ಅಂತ. ರಾಜಕಾರಣಿಗಳು ಕೆಟ್ಟವು, ರಾಜಕೀಯ ಅಂದರೆ ಕೆಟ್ಟದ್ದು ಅಂತಂದರೆ, ಅಯ್ಯೋ ದೇವರೇ, ಒಂದು ಆಡಳಿತ ವ್ಯವಸ್ಥೆ ನಡೆಸುವ ರಾಜಕಾರಣಿಗಳು, ರಾಜಕೀಯ ವ್ಯವಸ್ಥೆ, ಇದನ್ನು ಸಾರಾಸಗಟ್ಟಾಗಿ ಏಕಾಏಕ ಕೆಟ್ಟದ್ದು ಅಂತ ಭಾವಿಸುವುದೇ ಅಪಾಯಕಾರಿ ಅಂತ. ತಪ್ಪು ಮಾತ್ರ ಅಲ್ಲ, ಡೇಂಜರಸ್. ಅದು ತಪ್ಪುಗಳಾಗಬಹುದು, ಕೆಟ್ಟದ್ದಾಗಬಹುದು. ಆದರೆ ಹೇಳಬೇಕಾದದ್ದು, ರಾಜಕೀಯವು ಕೂಡ ಒಳ್ಳೆಯದೇ. ನಾವು ಒಳ್ಳೆಯ ರಾಜಕೀಯವನ್ನು ಮಾಡಬೇಕು ಎನ್ನುವುದು, ಅಂಥ ಒಂದು ಒಳ್ಳೆಯ ರಾಜಕೀಯಕ್ಕೆ, ಒಳ್ಳೆಯ ಮೀನಿಂಗ್ಫುಲ್, ಪಾಸಿಟಿವ್ ಆದ, ಧನಾತ್ಮಕವಾದ ಒಂದು ರಾಜಕೀಯ ಪ್ರಜ್ಞೆಯನ್ನು ನಿರ್ದಿಷ್ಟವಾಗಿ ಹೇಳುವುದಾದರೆ, ಕೇರಳದಲ್ಲಿ ರೂಪಿಸಿದವು ನಾರಾಯಣ ಗುರುಗಳು. ಅದನ್ನು ವಿಸ್ತರಿಸಲಿಕ್ಕೂ ನನಗೆ ಸಮಯ ಇಲ್ಲ ಈಗ. ಹಾಗಾಗಿ ಅವ್ರು ಹೇಳಿದರು ನೋಡಿ, ಅದು ವಿವೇಕಾನಂದರು ಹೇಳಿದ ಮಾತು. ಕೇರಳ ಒಂದು ಹುಚ್ಚಾಸ್ಪತ್ರೆ ಅಂತ ಹೇಳಿದರು. ಇವತ್ತು ಹೇಳಿದೋಳ ನೀವು, ಕರ್ನಾಟಕ ಒಂದು ಹುಚ್ಚಾಸ್ಪತ್ರೆ ಹೇಳಿದ್ರು ಎಂಥದ್ದು ನಮಗೆ. ಹಾಗೆ ಹೇಳುವಾಗ ಅವ್ರನ್ನ ಸಂವೇದನೆ ಇತ್ತದು. ಅದು ಅಟ್ಯಾಕಿಂಗ್ ಅಲ್ಲ, ಅದು ವಿಶ್ಲೇಷಣಾತ್ಮಕ. ನೋಡಿ ನೀವು ಅಂತ. ಯಾಕೆ ಹುಚ್ಚಾಸ್ಪತ್ರೆ ಅಂತ ವಿವೇಕಾನಂದ ಹೇಳಿದರು? ಇದು ಸರಿಪಡಿಸಲಾಗದ ರೀತಿಯಲ್ಲಿ ಕೆಟ್ಟು ಹೋಗಿದೆ ಅಂತ. ಜಾತಿ ವ್ಯವಸ್ಥೆ, ವ್ಯಕ್ತಿ ಅಸಮಾನತೆ, ವ್ಯಕ್ತಿ ಘನತೆ ಇಲ್ಲ. ನೀವು ನೋಡಬೇಕು ಅದರ ಬಗ್ಗೆ. ಬಹುಶಃ ಸಾಮಾಜಿಕ ಮತ್ತಿನವ್ರು ಮಾತಾಡಬಹುದು ಅಂತ ಅಂದ್ಕೊಂಡಿದ್ದೆ ನಾನು. ಮಹಿಳೆಯರ ಒಂದು ಸ್ಥಾನಮಾನ, ದಲಿತರ ಸ್ಥಾನಮಾನ ನೋಡಿದರೆ ಅಂಥ ಒಂದು ಸ್ಥಿತಿ ಇರಬಹುದು ಅಂತ ಊಹಿಸ್ಲಿಕ್ಕಾಗಲ್ಲ ನಮಗೆ. ಕಾರಣಗಳಿರ್ಬೋದು ಅದಕ್ಕೆ.
ಅದಿರ್ಬೋದು. ಆ ಸನ್ನಿವೇಶ ನಿರ್ಮಾಣಕ್ಕೆ ಎಂಥದ್ದೇ ಕಾರಣಗಳಿದ್ದರೂ ಕೂಡ ಅದು ಆಕ್ಸೆಪ್ಟೇಬಲ್ ಅಲ್ಲ ಎನ್ನುವುದು ಒಂದು, ಅದು ಪರಿವರ್ತನೆ ಆಗಬೇಕಾಗುವುದು ಎನ್ನುವುದು ಎರಡನೇದ್ದು. ಅದಕ್ಕಾಗಿ ನೋಡಿ, ಇವರು ನಾರಾಯಣ ಗುರುಗಳು ಕೊಟ್ಟ ಶಿಕ್ಷಣ ಉಂಟಲ್ಲ, ಗಮನಿಸಿ, ಅದು ಬುದ್ಧಿ ಕೇಂದ್ರಿತಕ್ಕಿಂತ, ಬುದ್ಧಿ ಕೇಂದ್ರಿತ ಅಲ್ಲ ಅಂತ ಹೇಳ್ತೇನೆ ನಾನು, ಬುದ್ಧಿ ಕೇಂದ್ರಿತಕ್ಕೆ ಹೆಚ್ಚಾಗಿ ಹೃದಯ ಕೇಂದ್ರಿತ, ಹಾರ್ಟ್ ಸೆಂಟರ್ಡ್ ಅದು. ಹೌದಾ? ಅವರು ಶಿಕ್ಷಣವನ್ನು ಕೂಡ ನೋಡಿ ಹೇಳುವುದು, ನೋಡಿ ಗಮನಿಸಿ, ದೇವಸ್ಥಾನಗಳು ಧ್ಯಾನ ಮಂದಿರಗಳಾಗಬೇಕು. ಎಂಥದ್ದು? ದೇವಸ್ಥಾನಗಳು ಧ್ಯಾನ ಮಂದಿರಗಳಾಗಬೇಕು. ಒಂದು ಹಂತಕ್ಕೆ ಹಲವು ದೇವಾಲಯಗಳನ್ನು ಕಟ್ಟಿದ ನಾರಾಯಣ ಗುರುಗಳು ಹೇಳಿದರು, ಇನ್ನು ದೇವಾಲಯ ಕಟ್ಟುವುದು ಬೇಡ ಅಂತ. ನೀವು ಯೋಚನೆ ಮಾಡಿ, ದೇವಾಲಯ ಕಟ್ಟುವುದು, ದೇವಾಲಯವನ್ನೇ ಕಟ್ಟಿದ, ಅದು ಪರ್ಯಾಯವಾಗಿ ಸಬ್ಸ್ಟಿಟ್ಯೂಟ್ ಆಗಿ ಒಂದು ಮಾದರಿಯಾಗಿ ದೇವಾಲಯವನ್ನು ಕಟ್ಟಿದ. ಒಂದು ಕಲ್ಲು ಶಿವಲಿಂಗ ಆಗಬಲ್ಲದು, ಅದು ದೇವಸ್ಥಾನ ಆಗಬಹುದು. ಒಂದು ಕನ್ನಡಿ ದೇವಸ್ಥಾನ ಆಗಬಹುದು, ಒಂದು ದೀಪ ದೇವಸ್ಥಾನ ಆಗಬಹುದು. ನೋಡಿ, ಬಸವಣ್ಣ ಒಂದು ಆಲ್ಟರ್ನೇಟಿವ್ ಮಾದರಿ ಕೊಟ್ಟಿದ್ರು, ದೇಹವೇ ದೇವಾಲಯ ಅಂತ. ಶಿರವೇ ಎಂಥದ್ದು ಕಲಶ, ಕಾಲೇ ಕಂಬ ಅಂತೆಲ್ಲ ಕೊಟ್ಟಿದ್ರು. ಆದರೆ ದೇಹವನ್ನು ದೇವಾಲಯ ಮಾಡಿದರು. ಇದು ಕಷ್ಟ ಅಂತ ಕಂಡಿತ್ತು ಇವರಿಗೆ, ನಾರಾಯಣ ಗುರುಗಳಿಗೆ. ನನಗೆ ಅನಿಸೋದು, ಹೀಗೆ ಜನಗಳಿಗೆ ಅರ್ಥ ಆಗಲ್ಲ. ಇದು ಒಂದು ದೇವಾಲಯ ಬೇಕು ಜನಗಳಿಗೆ, ಆದರೆ ಆ ದೇವಾಲಯ ಅದು ಜನಗಳ ಹೃದಯ ಪರಿವರ್ತನೆ ಮಾಡಬೇಕು ಅಂತ. ನೋಡಿ ನಮ್ಮಲ್ಲಿ ಏನಾಗಿದೆ, ಈ ತುಳುವಲ್ಲಿ ಒಂದು ಮಾತುಂಟು, ನನ್ನ ಬಹಳ ಉಡಲಡು ಪುಟ್ಟೊಡು ಗೇನ ಅಂತ. ಹಿರಿಯರಿಗೆ ಗೊತ್ತುಂಟು, ತುಳುವರಿಗೆ ಎಷ್ಟು, ಮಕ್ಕಳಿಗೆ ಎಷ್ಟು ಗೊತ್ತುಂಟು. ಓಲು ಪುಟ್ಟೊಡು ಗೇನ, ಉಡಲಡು ಪುಟ್ಟೊಡು, ಮೂಲು ಪುಟ್ಟೊಡು ಗೇನ ಅಂತ ಹೇಳುದಿಲ್ಲ, ಮುಲ್ಪ ಪುಟ್ಟೊಡು ಅಂತ ಹೇಳುದು. ಅಥವಾ ಒಂದು ವೇಳೆ ಉಡಲ್ ಅಂದರೆ ಒಡಲು, ಇಡೀ ದೇಹವೇ ಅಂತಾದರೆ ಇಡೀ ದೇಹದಲ್ಲಿಯೇ ಗೇನ ಪುಟ್ಟೊಡು ಅಂತ ಹೇಳಿದವರು. ಅಂದರೆ ಅದು ಬರೇ ಬೌದ್ಧಿಕ ಅಲ್ಲ, ಅದು ಇಡೀ ದೇಹ ಸಂಬಂಧಿ ಆದದ್ದು. ಅದು ಪರಿಶ್ರಮ, ಶ್ರಮ ಇದೆಲ್ಲ ಬರ್ತದಲ್ಲೇ. ತುಂಬ ವಿವರಿಸ್ಬೋದು ಆ ಕಾನ್ಸೆಪ್ಟನ್ನು. ಇದು ಅವರದ್ದು, ನಾರಾಯಣ ಗುರುಗಳದ್ದು. ಹಾಗಾಗಿ ಅವರ ಶಿಕ್ಷಣದ ಆರಂಭ ಸ್ವಲ್ಪ ಮತ್ತೆ ಅದರ ಹೇಳ್ತೇವೆ 2-3 ವಿಶೇಷ ಸಂಗತಿಗಳನ್ನು. ಒಟ್ಟು ಏನು ನೋಡಿ, ಅವರು, ನಾವು ತುಂಬ ಟಿಪ್ಪಣಿ ಮಾಡಿಕೊಂಡಿದ್ದೇನೆ, ಸಮಯ ಇಲ್ಲ, ಒಂದು 5 ನಿಮಿಷದಲ್ಲಿ ಮುಗಿಸಬೇಕಾಗಿದೆ. 1905 ಅಂದರೆ ಸುಮಾರು ಒಂದು 50 ವರ್ಷ ಆಗಿದೆ. 50 ವರ್ಷ ಅವರ ಹುಟ್ಟಿ ಆದದ್ದು. ಇಲ್ಲಿ ಒಂದು ಮಾತು ಜ್ಞಾಪಿಸಬೇಕು ನಾನು, ಈ 18 ಅಥವಾ 19 ಮತ್ತು 20ನೇ ಶತಮಾನ ಉಂಟಲ್ಲ, ಈಗ ನಾವು 21ರಲ್ಲಿದ್ದಾರೆ. ಸುಮಾರು 1800, ಇವರು 1856-55 ಅಂತ ಏನೋ ಉಂಟು ಅವರ ಹುಟ್ಟಿನ ವಿಷಯದಲ್ಲಿ ಇರಲಿ. ಅಂತೂ 1929ರಲ್ಲಿ ಅವರು ತೀರಿ ಹೋದದ್ದು. 28 ಅಂತ ಒಂದಿದೆ, ಒಂದು 73 ವರ್ಷ ಅವರು ಬದುಕಿದ್ದಾರೆ. ನಾನು ಹುಟ್ಟುವಾಗ ಅವರಿಗೆ 100 ವರ್ಷ, ಅವರು ಹುಟ್ಟಿ 100 ವರ್ಷ ಆಗಿತ್ತು. ಕಳೆದ ಒಂದು 100-150 ವರ್ಷಗಳ ಒಂದು ಇತಿಹಾಸವನ್ನು, ಜಗತ್ತಿನ ಇತಿಹಾಸವನ್ನು ನೋಡಿದರೆ ನಾವು ಸಂಭ್ರಮ ಪಡುವ, ರಿಯಲಿ ವಿ ಸೆಲೆಬ್ರೇಟ್ ಇಟ್ ಅಂತ ಸಂಭ್ರಮ ಪಡುವ ಕೆಲವು ಸಂಗತಿಗಳಿವೆ. ಅದು ವಿಸ್ತರಿಸಿದ ಸಮಯ ಇಲ್ಲ. ನಂಬರ್ 1, ಅನೇಕ ವಸಾಹತುಶಾಹಿ ದೇಶಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳಪಟ್ಟದ್ದು, ಹೌದಾ, ಡೆಮೊಕ್ರೆಟಿಕ್ ಕಂಟ್ರಿಗಳಾದದ್ದುಂಟು. ನಂಬರ್ 1. ನಂಬರ್ 2, 50% ಮಹಿಳೆಯರು ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ಪಡೆದು, ಆಗ ಇರಲಿಲ್ಲ, ಅದಕ್ಕಿಂತ ಮುಂಚೆ ಇರಲಿಲ್ಲ. ಅರ್ಧದಷ್ಟು ಜನಸಂಖ್ಯೆಯ ಮಹಿಳೆಯರು ಶಿಕ್ಷಣಕ್ಕೆ ಬಂದು ಸಮಾಜದ ಮತ್ತು ಉದ್ಯೋಗದ ಪ್ರಮುಖ ಕ್ಷೇತ್ರಗಳನ್ನು ಪ್ರವೇಶಿಸಿದ್ದು ಕಳೆದ 100-150 ವರ್ಷಗಳ ನನ್ನ ಲೆಕ್ಕದಲ್ಲಿ ಬಹಳ ಸಂಭ್ರಮ ಪಡುವ ವಿಷಯ. ಅದಕ್ಕಿಂತ ನಾನು ಹೆಚ್ಚು ಸಂಭ್ರಮ ಪಡುವುದು ದಲಿತರು ಮತ್ತು ಅವಕಾಶ ವಂಚಿತ ಸಮುದಾಯಗಳಿದೆಯಲ್ಲ, ಅವರಿಗೆ ಶಿಕ್ಷಣ ಸಿಕ್ಕಿದ್ದಿದೆಯಲ್ಲ, ಎಲ್ಲ ಅವಕಾಶಗಳು, ಸಾರ್ವಜನಿಕ ಎಲ್ಲ ಒಂದು ಬದುಕೇ ಇಲ್ಲದ. ಅದಕ್ಕೆ ಕೆಲವೊಮ್ಮೆ ನನಗೆ ಕಾಣ್ತದೆ, ಕೇರಳವನ್ನ ದೇವರ ನಾಡು ಅಂತ ಹೇಳ್ತಾರೆ. ಆ ದೇವರ ನಾಡಿನ ದೇವರೇ ಕೈಬಿಟ್ಟ ಒಂದು ಜನ ಅದರಲ್ಲಿ, ದೇವರೇ ಕೈಬಿಟ್ಟ ಜನ. ನಮ್ಮ ಕಾದಂಬರಿಗಳ ಚರ್ಚೆಯಲ್ಲಿ ಮೀನಾಕ್ಷಿ ರಾಮಚಂದ್ರ ಗೊತ್ತಿದೆ. ಈ ಕಾದಂಬರಿ ಜಗತ್ತುಂಟಲ್ಲ, ಈ ಕಾದಂಬರಿಗಳು ಯಾರಿಗೆ ಇಷ್ಟ ಆಗ್ತದ್ರೆ ಮಧ್ಯಮ ವರ್ಗದವರಿಗೆ ಅಂತೆ. ಮಧ್ಯಮ ವರ್ಗದವರಿಗೆ ಅಂದರೆ ಅತ್ಯಂತ ಶ್ರೀಮಂತರು ಅಲ್ಲ, ಭಾಳ ಅವರಿಗೆ ಆ ಪ್ರಾಬ್ಲಮ್ಸ್ ಇಲ್ಲ. ಈ ಸೋಷಿಯಲ್ ಪ್ರಾಬ್ಲಮ್ಸ್ ಇರೋದು ಯಾರಿಗೆ ಅಂದರೆ, ನೋಡಿ, ಈಗ ಬಹಳ ಶ್ರೀಮಂತರಿಗೆ ಜಾತಿ ದೇವರು ಸಮಸ್ಯೆ ಉಂಟಾ? ಬಹಳ ಬಡವರಿಗೆ ಹೊಟ್ಟೆ ತುಂಬಿನೇ ಇದ್ದಾರೆ, ಹ್ಯಾಪಿ.
ನಮ್ಮಂಥವರಿಗೆ ಆಚೆ ಈ ನಡುವೆ ಉಂಟಲ್ಲ, ಈ ಮಧ್ಯಮ ತ್ರಿಶಂಕು, ಇವರಿಗೆ ಈ ಸಮಸ್ಯೆಗಳಿರುವುದು. ಈ ಕಾದಂಬರಿಗಳು ಚಿತ್ರಿಸುವುದು ಮಧ್ಯಮ ವರ್ಗದ, ದೇವರೇ ಕೈ ಬಿಟ್ಟ ಮಧ್ಯಮ ವರ್ಗದ್ದು ಒಂದುಂಟು, ಅದಿರಲಿ. ನನಗಿಲ್ಲಿ ಕಾಣ್ತದೆ ದೇವರ ಜಗತ್ತು ಮತ್ತು ದೇವರೇ ಕೈ ಬಿಟ್ಟ ಒಂದು ಜಗತ್ತಲ್ಲಿತ್ತು. ಆ ಜಗತ್ತನ್ನು ಅವರಿಗೆ ಅರಿವನ್ನು ಮೂಡಿಸಿದ ಒಂದು ಸಂಗತಿ ಇದೆಯಲ್ಲ, ಬಹುಶಃ ನಾನು ಅದರಲ್ಲಿ ಹೆಚ್ಚು ವಿಸ್ತರಿಸಕ್ಕೆ ಹೋಗ್ತಾ ಇಲ್ಲ. ಹೀಗೆ ಶಿಕ್ಷಣ ಎನ್ನುವುದೆಲ್ಲ ಶಿಕ್ಷಣದಿಂದಲೇ. ಈ ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ರಾಜಕೀಯ ಹೋರಾಟ ಇರ್ಬೋದು, ಆರ್ಥಿಕ ಹೋರಾಟ, ಸಾಮಾಜಿಕ ಹೋರಾಟ, ಎಲ್ಲಕ್ಕೆ ಮೂಲ ಬೀಜ ಮಂತ್ರ ಶಿಕ್ಷಣ. ಹಾಗಾಗಿ ಶಿಕ್ಷಣ, ನೀವು ಉಳಿದ ವಿಷಯ ಎಲ್ಲ ಮಾತನಾಡ್ಬೋದು, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಎಲ್ಲವನ್ನು ಕೂಡ. ಇದು ಆರ್ಥಿಕ ಅಥವಾ ಧಾರ್ಮಿಕ ಎಲ್ಲ. ಆದರೆ ಒಂದು ಪ್ರಶ್ನೆ ಬರ್ತದೆ. ಇವರನ್ನು ಇವತ್ತು ಧಾರ್ಮಿಕ ಗುರುಗಳು ಅಂತ ಹೇಳ್ತೇವೆ. ಅವರು ಯತಿಗಳು. ಯಾಕೆ ಯತಿಯಾಗಿ ಇದನ್ನು ಶುರು ಮಾಡಿದರು ಅಂತ ಬಹಳ ಬಹಳ ಕುತೂಹಲದ ಪ್ರಶ್ನೆ ಇದು. ಅವರಿಗೆ ಗೊತ್ತಿತ್ತು, ಒಂದು ಸರಿಯಾದ ಧಾರ್ಮಿಕ ಪರಿವೇಶ ಇಟ್ಟುಕೊಂಡ್ರೆ, ತೋರಿಕೆಯದ್ದಲ್ಲ, ಒಂದು ಸರಿಯಾದ ಸೂಕ್ತವಾದ ಅರ್ಥಪೂರ್ಣವಾದ ಧಾರ್ಮಿಕ ಪರಿವೇಶವನ್ನು ಇಟ್ಟುಕೊಂಡು ಧರಿಸಿಕೊಂಡು ನಾನು ಸಾರ್ವಜನಿಕರ ಮುಂದೆ ಹೋದರೆ ಆಗ ನನ್ನ ಈ ಬದಲಾವಣೆಗಳನ್ನು ತರುವುದಕ್ಕೆ ಸಾಧ್ಯ ಆಗಬಹುದು ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಈಗಾಗಲೇ ಹೇಳಿದ ಹಾಗೆ ಪ್ರತಿಭಟನೆಯ ದಾರಿಗಿಂತ ಹೆಚ್ಚಾಗಿ ಗುರುಗಳದ್ದು ಸಮನ್ವಯದ ದಾರಿ. ನಿಮ್ಮ ದೇವಾಲಯಕ್ಕೆ ಪ್ರವೇಶ ಕೊಡುವುದಿಲ್ವೋ? ಬೇಡ, ನಮ್ಮ ದೇವಾಲಯ ಕಟ್ಟಿಕೊಡ್ತೇವೆ. ಇಲ್ಲ, ಅದು ನಮ್ಮ ಶಿವ, ನಿಮ್ಮ ಶಿವ ಅಲ್ಲ, ನಮ್ಮ ಈಳವ ಶಿವ, ನಮ್ಮ ಕಲ್ಲಿನ ಶಿವ ಇದು. ನಿಮ್ಮ ಪೂಜೆ ಬೇಡ, ನಮ್ಮ ಪೂಜೆ ನಾವು ಮಾಡಿಕೊಳ್ತೇವೆ. ನೋಡಿ ಹೇಗೆ ಅದರ್ಥ ಏನು? ಎಷ್ಟು 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 ಮಾರ್ಮಿಕವಾಗಿ, ಎಷ್ಟು ಎಫೆಕ್ಟಿವ್ ಆಗಿ ಒಂದು 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 ಸ್ಥಾಪಿತ ವ್ಯವಸ್ಥೆಯನ್ನು ಅವರ ಅರಿವಿಗೆ ಬಾರದಂತೆಯೇ ಒಂದು ಪ್ರತ್ಯೇಕ ಒಂದು ಪರ್ಯಾಯ ವ್ಯವಸ್ಥೆಯನ್ನು ರೂಪಿಸ್ತಾರೆ ಎನ್ನುವುದಕ್ಕೆ ಗುರುಗಳು ಬಹಳ ದೊಡ್ಡ ಒಂದು ಮಾದರಿ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಬಹುಶಃ ಇಡೀ ನಮ್ಮ ಜಗತ್ತಿನ, ಭಾರತದ, ನಿರ್ದಿಷ್ಟವಾಗಿ ದಕ್ಷಿಣ ಭಾರತದ, ಅದರಲ್ಲಿಯೂ ಕೇರಳದ ಇತಿಹಾಸದಲ್ಲಿ ನಾವು ಇವತ್ತು ಸಂಭ್ರಮ ಪಡುವ ಒಂದು ಸಂಗತಿ ಅದು ಯಾವುದು ಹೇಳಿದ್ನಲ್ಲ ನಾನು, ಈ ಮಹಿಳಾ ಶಿಕ್ಷಣ ಇದೆಲ್ಲ ಇತ್ಯಾದಿ. ಅಂದರೆ ಒಂದು ಆಧುನಿಕ ಪ್ರಜ್ಞೆಗೆ ತೆರೆದುಕೊಂಡ ಒಂದು ಕಾಲಘಟ್ಟ ಇದ್ದರೆ ಅದಕ್ಕೆ ಮೂಲ ಕಾರಣ, ಮೂಲ ಪ್ರೇರಣೆ, ಅದರ ಮೂಲ ಬೀಜ ಬಿತ್ತಿದವರು ಅದು ನಾರಾಯಣ ಗುರುಗಳು. ಆದ್ದರಿಂದಲೇ ಕೇರಳದಂಥ ಹುಚ್ಚಾಸ್ಪತ್ರೆಯಲ್ಲಿ ವಿವೇಕದ ಅರಿವು ಬಿತ್ತಿದ ಗುರು ಅಂತ ಕರೆದಿದ್ದಾರೆ. ವಿವೇಕದ ಅರಿವು ಬಿತ್ತಿದ ಗುರು ಇಲ್ಲಿ ಕೇರಳದ ಹುಚ್ಚಾಸ್ಪತ್ರೆಯಲ್ಲಿ ವಿವೇಕ. ಯಾಕಂದರೆ ವಿವೇಕ ಇಲ್ಲದರಿಂದಲೇ ಈ ಹುಚ್ಚುಗಳು ಹಿಡಿದದ್ದು ಅಂತ. ನಮಗೆ ಯಾಕೆ ನಾವು ಇವತ್ತು ಭಾವಿಸುವ ಅನೇಕ ಸಂಗತಿಗಳು ನಾವು ಇಷ್ಟಪಡದೇ ಇರುವ ಕೋಮು ಅಂತ ಹೇಳ್ತೇವೆ, ಕೋಮು ಗಲಭೆ ಇದು ಇತ್ಯಾದಿ ಇತ್ಯಾದಿ. ನನಗೆ ಕಾಣ್ತದೆ ನಿಜವಾಗಿ ಅದು ಸಾರ್ವಜನಿಕವಾಗಿಲ್ಲ. ಬಹಳ ಬಾರಿ ನಾನು ಅಂದುಕೊಳ್ತೇನೆ ಇದೆಲ್ಲ ಕನ್ಸ್ಟ್ರಕ್ಟೆಡ್ ಅಂತಲೇ ಕಾಣ್ತದೆ. ಕೋಮು ಗಲಭೆ ಎನ್ನುವುದು ಎಲ್ಲಿದೆ ಅಂತಲೇ ಕೆಲವೊಮ್ಮೆ ನನಗೆ ಸಾರ್ವಜನಿಕವಾಗಿ ಇಷ್ಟು ಹೋಟೆಲ್ಗಳು, ಇಷ್ಟು ಉದ್ಯಮಗಳು, ಇಷ್ಟು ವ್ಯವಹಾರಗಳು, ಇಷ್ಟು ಬಸ್ ಓಡಾಟ ಎಷ್ಟಾಗುತ್ತದೆ, ಎಲ್ಲ ಜನ ಇದ್ದಾರೆ. ಈ ನಡುವೆ ಒಂದು ಘಟನೆ ನಡೀತದೆ, ಅದಕ್ಕೆ ಬಹಳ ದೊಡ್ಡ ನಾನಿದು ಆಗ್ತಾ ಇರೋದು ನಿರ್ಲಕ್ಷ್ಯ ಮಾಡಬಹುದಾದದ್ದು ಅಂತ ಹೇಳುವುದಲ್ಲ. ನಾನು ಹೇಳಬೇಕಾದ ಮಾತು ಏನು ಅಂತಂದರೆ, ನಮ್ಮಲ್ಲಿ ಸಹಜವಾಗಿಯೇ ನಮ್ಮ ಸಮಾಜದಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಮ್ಮ ಸಾಮಾಜಿಕ ಬದುಕಿನಲ್ಲಿ ಒಂದು ಸಾಮರಸ್ಯ ಇದೆ. ಆ ಇದೆ ಎನ್ನುವುದನ್ನು ನಾವು ಹೇಳಬೇಕಾಗಿದೆ. ಅದು ಹೇಳಬೇಕಾದ್ರೆ ವಿವೇಕ ಬೇಕು. ಆ ವಿವೇಕ ನಾರಾಯಣ ಗುರುಗಳಲ್ಲಿದೆ ಅಂತ ಹೇಳ್ತಾ ಒಂದು 2-3 ಸಂಗತಿ ನೋಡಿ. 1905ರಲ್ಲಿ ಸುಮಾರು 120 ವರ್ಷಗಳ ಹಿಂದೆ ಒಂದು ಸಮ್ಮೇಳನ ಕ್ವಿಲೋನ್ನಲ್ಲಾಯಿತು. ಕ್ವಿಲೋನಲ್ಲಿ ಅಷ್ಟರಲ್ಲೇ ಅವರು ಈ ಶಿಕ್ಷಣದ ಧಾರ್ಮಿಕ ಎಲ್ಲ ಶುರು ಮಾಡಿದ್ದಾರೆ. ಅವ್ರು ಏನು ಈಗಾಗಲೇ ಆ ಕೆಲವು ಮಾತುಗಳು ಬಂದಿವೆ. ಅವ್ರು ಹೇಳುವ ಘೋಷಣೆ ಏನು ಅಂತಂದರೆ, ವಿದ್ಯೆಯಿಂದ ಸ್ವತಂತ್ರರಾಗಿ. ಇವತ್ತಿಗೂ ಇಟ್ ಕ್ಯಾರೀಸ್ ಮೀನಿಂಗ್. ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ನೀವು ನನ್ನಂಥವನ್ನೇ, ನಾನು ಧರ್ಮ ಇದಕ್ಕೆ ಸಾಕ್ಷಾತ್ ನಿದರ್ಶನಗಳೇ. ನಾವೆಲ್ಲ ಸ್ವತಂತ್ರರಾದದ್ದು, ನಮ್ಮ ಬದುಕನ್ನು ಕಟ್ಟಿಕೊಂಡದ್ದು ಶಿಕ್ಷಣದಿಂದಲೇ. ಈಗಲೂ ಎಷ್ಟೋ ಮಕ್ಕಳು
ಇದು ನಾರಾಯಣ ಗುರುಗಳು ನಿಮಗೆ ಯಾಕೆ ಬೇಕು ಅಂತ ಹೇಳೋದು ಎಳೆಯ ಮಕ್ಕಳಿಗೆ, ದಯವಿಟ್ಟು ನೀವು ತಿಳ್ಕೊಳ್ಬೇಕಾದದ್ದು ಶಿಕ್ಷಣದಿಂದ ಸ್ವತಂತ್ರರಾಗಿರಿ. ಅಲ್ಲ, ಕೆಲವೊಮ್ಮೆ ಕಾಣ್ತದೆ ನಮ್ಮಲ್ಲಿ ಎಷ್ಟು ಗುರುಗಳಿದ್ದಾರೆ, ಎಷ್ಟು ಹೇಳಿ ಯಾಕೆ ಇದು ಯಾಕೆ ಆಗ್ತಾ ಇಲ್ಲ ಅಂತಂದರೆ, ನಾನು ಹೇಳಿದ್ನಲ್ಲ ಆಗ ಹೇಳಿದ್ದ, ಎಲ್ಲವೂ ಕೂಡ ಒಂದು 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 ಅಂತರದಲ್ಲೇ ಬಂದು ಬಿಡ್ತೇವೆ, ನಮಗೆ ಅನುಷ್ಠಾನದಲ್ಲಿ ಬರ್ತಾ ಇಲ್ಲ ಅಂತ. ಇದು ದೊಡ್ಡ ದುರಂತ ಇದು. ಅದಕ್ಕೆ ಬಹಳ ಬಾರಿ ನನಗೆ ಕಾಣ್ತದೆ, ನಮ್ಮ ನಾರಾಯಣಗಳು ಗುರು ಕೇಂದ್ರ ಅಧ್ಯಯನ ಕೇಂದ್ರ ಇದೆಯಲ್ಲ ಸರ್, ಇದು ಉಪನ್ಯಾಸಗಳು ಪುಸ್ತಕ ಪ್ರಕಟಣೆ ಆಯಿತು, ಪ್ರಾಕ್ಟಿಕಲ್ ಆಗಿ ಏನು ಮಾಡಲಿಕ್ಕಾಗುತ್ತೆ ನೋಡೋಣ ಅದನ್ನು ಅಂತ. ಅದರ ಒಂದು ಪದ್ಯದಲ್ಲಿ ಶಬ್ದ ಹೇಳಿದ್ದಾರೆ, ಸಣ್ಣ ಮಕ್ಕಳಿಗೆ, ಆಯ್ದ ಮಕ್ಕಳಿಗೆ ವರ್ಷಕ್ಕೊಂದು ಅಷ್ಟು ಮಕ್ಕಳಿಗೆ ಒಂದು ನೈತಿಕ ಶಿಕ್ಷಣ, ದಯವಿಟ್ಟು ಧಾರ್ಮಿಕ ಶಿಕ್ಷಣ ಅಂತ ಕರಿಬೇಡಿ, ಆಧ್ಯಾತ್ಮ ಶಿಕ್ಷಣ ಅಂತ ಕರೀರಿ, ನೈತಿಕ ಶಿಕ್ಷಣ ಅಂತ ಕರೀರಿ. ಇದು ಎಲ್ಲ ಧರ್ಮಗಳನ್ನು ಮೀರಿದ, ಒಂದು ಅರ್ಥದಲ್ಲಿ ಧರ್ಮಗಳಿಗೆ ಅನ್ವಯವಾಗುವ ಮಾತ್ರ ಅಲ್ಲ, ಧರ್ಮಗಳಿಗೆ ಮೀರಿದ ತತ್ವ ಅಂತ ಇಟ್ಟುಕೊಳ್ಳಿ, ಅದನ್ನು ಮಾಡಿ. ಧ್ಯಾನ ಮಂದಿರ, ನಾನು ಆ ಕಟ್ಟಡದ ಒಳಗೆ ಹೋಗಲಿಲ್ಲ, ಈಗ ಕಟ್ಟಿದ ಕಟ್ಟಡದ ಒಳಗೆ ನನ್ನ ಕಲ್ಪನೆ ಇರುವುದು ನಾರಾಯಣ ಗುರುಗಳ ಒಂದು ಅದು ಧ್ಯಾನ ಮಂದಿರ, ಅದು ಧ್ಯಾನ ಮಂದಿರದ ಆರ್ಕಿಟೆಕ್ಟಲ್ಲಿ ಇರಬೇಕದು ಹೊರತು ಅಲ್ಲಿ ಓದು, ಧ್ಯಾನ, ಜ್ಞಾನದ ಹಂಚುವಿಕೆ ಇದೆಲ್ಲ ಇರಬೇಕೇ ಹೊರತು ಪಾರಂಪರಿಕವಾದ ಇದು ನಾವು ಮಾಡ್ತಾ ಇರುವ ವಿಚಾರಗೋಷ್ಠಿಗಳು ಇದೆಲ್ಲ ಅಪ್ರಸ್ತುತ, ಅಗತ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾರಾಯಣ ಗುರುಗಳ ಅಧ್ಯಯನ ಕೇಂದ್ರ ಮಾಡಬಹುದಾದ ಅನೇಕ ಸಂಧಿಗಳು ಪ್ರತ್ಯೇಕ ಇವೆ ಅಂತ ನನಗೆ ಅವ್ರು ಹೇಳಿದ್ರು ನೋಡಿ, ವಿದ್ಯಾಭ್ಯಾಸದ ಅಮೂಲ್ಯ ಗುಣಗಳನ್ನು ಜನರಿಗೆ ತಿಳಿಸಿ ಹೇಳಬೇಕು, ಇವತ್ತು ಹೇಳಬೇಕು, ಪ್ರಸ್ತುತತೆ ಹೇಳುದು. ನಾನು ಇದು ಕಳ್ಕೊಳ್ಳಿಲ್ಲ ಅಂತ 125 ವರ್ಷ ಆದರೂ ಕೂಡ ಇವತ್ತು ನಾವು ಪುನಃ ಇದೇ ಕೆಲಸ ಮಾಡಬೇಕಾಗಿ ಬಂದಿದೆ. ನಾವು ಎಲ್ಲಿದ್ದೇವೆ ನಾವು ಅಂತ, ಎಷ್ಟು ಗುರುಗಳು ಬಂದರು, ಏನು ಸುಖ ಏನು ಅಂತ. ಅಂದರೆ ಯಾಕೆ ಅಂದರೆ, ಕುವೆಂಪು ಪರಿಭಾಷೆಯಲ್ಲಿ ಹೇಳುವುದಾದರೆ, ನಾವು ಎದೆಯ ದನಿಗೆ ಕಿವಿ ಕೊಡ್ತಾ ಇಲ್ಲ. ಎದೆಯ ದನಿ ಉಂಟಲ್ಲ, ಇದಕ್ಕೆ ಯಾರು ಕಿವಿ ಕೊಡ, ಹೊರಗಿನ ಸದ್ದುಗದ್ದಲಗಳಿಗೆ ನಾವು ಕಿವಿಗೊಡುದು, ನಾಯ್ಸಸ್ ಅಂತ ಹೇಳ್ತೇವೆ ನೋಡಿ, ಹೊರಗೆ ಆಗುವ ಸದ್ದುಗದ್ದಲೆಗಳೇ ನಮಗೆ ಮುಖ್ಯವಾಗ್ತವೆ ಹೊರತು ನಾರಾಯಣ ಗುರುಗಳು ಹೇಳುವುದು ಎದೆಯ ದನಿಗೆ ಕಿವಿಗುಡಿ ಅಂತ. ಸರಿ, ವಿದ್ಯಾಭ್ಯಾಸ ಇಲ್ಲದ್ದರಿಂದ ಆಗುವ ದುಷ್ಪರಿಣಾಮಗಳನ್ನು ತಿಳಿಸಬೇಕು. 120 ವರ್ಷದಿಂದ ಹೇಳಿದ್ದವರು, ಕನಿಷ್ಠ ಪ್ರಾಥಮಿಕ ಶಿಕ್ಷಣವಾದರೂ ಎಲ್ಲರಿಗೂ ಸಿಗುವಂತಾಗಬೇಕು. ಕಲಿಯಿರಿ, ಕಲಿಸಿರಿ, ಕಲಿಯಿರಿ, ಕಲಿಸಿರಿ. ಏನು ಕಲಿಬೇಕು ಗೊತ್ತು, ಕಲಿಸಿರಿ. ಬೆಳೆಯಿರಿ, ಬೆಳೆಸಿರಿ, 4 ಶಬ್ದ ಸಾಕು. ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಟಬೇಕಾದದ್ದನ್ನು ಹೇಳ್ತದೆ ಅದು. ನಮ್ಮದು ಕಲಿಸುವ ಬೇಡ, ಆ ವಿಷಯಗಳಿಗೆ ಬೇಡ. ನಾವು ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಎಲ್ಲ ಮಾತಾಡಿ ಪ್ರಯೋಜನ ಇಲ್ಲ ನಮ್ಮ ಹತ್ರ. ಸರಿ, ಏನು ಹೇಳಿದೆ ನಾನು, ಬೆಳೆಯಿರಿ, ಬೆಳೆಸಿರಿ, ಯೋಚಿಸಿರಿ ಮತ್ತು ಯೋಜಿಸಿರಿ. ಯೋಚಿಸಿ, ಆಮೇಲೆ ಯೋಜನೆ ಮಾಡಿ, ಪ್ಲ್ಯಾನ್ ಮಾಡಿ, ಇದನ್ನು ಅನುಷ್ಠಾನ ಅಂತ ಹೇಳುವುದು ನಾವು. ನೋಡಿ, ಇದು ಮತ್ತೆ ನೋಡಿ, ನಿನ್ನಲ್ಲಿ ಆರಂಭ ಆಗಲಿ, ಮತ್ತೆ ಹೊರಗಡೆ ಹೋಗಲಿ ಹೇಳುವುದು. ಎಲ್ಲವೂ ಕೂಡ ಮೊದಲು ನೀನು, ಆಮೇಲೆ ಹೊರಗಡೆ ಅಂತ. ಶಿಕ್ಷಣದ ಮೂಲ ತತ್ವವೇ ಒಂದು ಮಗುವಿನಲ್ಲಿ ಆಗಬೇಕಾದದ್ದು, ಮೊದಲು ನೀನು ನಿನ್ನ ಹೃದಯಕ್ಕೆ ತಕ್ಕೋ, ನೀನು ಯೋಚಿಸು, ಆಮೇಲೆ ಹೊರಗೆ ಕೊಡು. ಆಯ್ತಾ? ಯೋಚಿಸು ಮತ್ತು ಯೋಜಿಸು. ಚೈತನ್ಯವಂತರಾಗಿ ಕಾರ್ಯತತ್ಪರರಾಗಿರಿ. ಈ ಶಿಕ್ಷಣ ನಮ್ಮಲ್ಲಿ ಮಾಡ್ತಾ ಮಕ್ಕಳ ಚೈತನ್ಯ ಅಥವಾ ಅದನ್ನು ಕ್ರಿಯೇಟಿವಿಟಿ ಅಂತ ಹೇಳ್ತೇನೆ ನಾನು. ಬಹಳ ಬಾರಿ ನಮ್ಮ ಶಿಕ್ಷಣ ಅನೇಕ ಸಂದರ್ಭಗಳಲ್ಲಿ ಮಕ್ಕಳ ಸಹಜ ಸೃಜನಶೀಲತೆಯನ್ನು ಅದು ಚಾನಲೈಸ್ ಮಾಡ್ತಾ ಇಲ್ಲ. ಅದರಾಗಿ ಕೆಲವು ನಿರ್ದಿಷ್ಟ ದಾರಿಗಳಲ್ಲಿ ಅದನ್ನು ಹಿಡಿದಿಡುವ, ಮಿತಗೊಳಿಸುವ ಕೆಲಸವನ್ನು ಮಾಡ್ತಾ ಇದೆ. ಒಗ್ಗಟ್ಟಿಂದ ಯೋಚಿಸಿ, ಒಗ್ಗಟ್ಟಿಂದ ಯೋಜಿಸಿ, ಒಗ್ಗಟ್ಟಿನಿಂದ ಕರ್ತವ್ಯ ಪ್ರಜ್ಞೆಯನ್ನು ಹೊಂದಿರಿ, ಜನ್ಮಜಾತಗಳನ್ನು ಪಡೆಯಿರಿ. ಶಿಕ್ಷಣದ ಅನೇಕ ಉದ್ದೇಶ ನಿಮ್ಮ ಜನ್ಮಜಾತ ಮೂಲಭೂತ ಹಕ್ಕುಗಳನ್ನು ನೀವು ಪಡೆಯಿರಿ. ಕರ್ತವ್ಯದ ಭಾಗಗಳು ಬೇರೆ ಬರ್ತವೆ. ಇದೇ ಶಿಕ್ಷಣ ಬಗ್ಗೆ ಬೇರೆಯವರು ಕೂಡ ಅನೇಕ ಮಾತುಗಳನ್ನು ಹೇಳಿದ್ದಾರೆ. ನಾನೀಗ ಒಂದು ಮಾತನ್ನು ಹೇಳೋದು ನೋಡಿ, ಅವರ ಸಂದೇಶ ಅಂತೆ, ದೇವಸ್ಥಾನಗಳನ್ನು ಕಟ್ಟುವುದನ್ನು ಇನ್ನು ಸಾಕು ಮಾಡಿ, ಬದಲಾಗಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಕೊಳ್ಳಿ. ಇದರ ಪರಿಣಾಮವಾಗಿ SNDP ಎಲ್ಲ ಬಂದು
ನೂರಾರು ಸಂಸ್ಥೆಗಳ ಬಂದ ಇತಿಹಾಸ ಒಂದಿದೆ. ದೇವಸ್ಥಾನಕ್ಕೆ ಪೂಜೆಗಾಗಿ ಭಕ್ತಿಯಿಂದ ಹೂಹಣ್ಣುಗಳನ್ನು ಕೊಂಡೊಯ್ಯುವಂತೆ ನಿಮ್ಮ ಮಕ್ಕಳನ್ನು ಶ್ರದ್ಧಾ ಭಕ್ತಿಯಿಂದ ಶಾಲೆಯೊಳಗೆ ಕರೆದೊಯ್ಯಿರಿ ಅಂತ ಚಂದದ ಮಾತು ನೋಡಿ. ಅದು ದೇವಸ್ಥಾನಕ್ಕೆ ಪೂಜೆಗೆ ಹೂ ತಕ್ಕೊಂಡು ಹೋಗುವ ಹಾಗೆ ನಿಮ್ಮ ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಹೋಗಿ ಅಂತ ನೀವೇ ಹೇಳಿದ್ದು ತಾನೆ. ಮೊನ್ನೆ ಕುಲಪತಿಗಳು ಹೇಳಿದರು ನೋಡಿ, ಇದು ಮಾತು, ಇದು ಮಾತಿನ ಶಕ್ತಿ. ಇದು ನೀವು ದೇವಸ್ಥಾನಕ್ಕೆ ಹೂ ಕೊಂಡೋಗೋದು ಬೇಡ ಹೇಳೋದಿಲ್ಲ ಅವರು ನೋಡಿ. ಆ ವಾಕ್ಯ ನೋಡಿ, ನೀವು ದೇವಸ್ಥಾನಕ್ಕೆ ಹೂ ತೆಕ್ಕೊಂಡು ಹೋಗುವ ಹಾಗೆ, ಅಂದರೆ ಹೋಗಿ ಹೋಗಿ ಹೋಗೋದು ಬೇಡ ಹೇಳೋದಿಲ್ಲ. ನಾವು ಏನು ಹೇಳ್ತಿರೋದು ಗೊತ್ತುಂಟು, ಈಗ ಅದಕ್ಕೆ ಹೋಗಬೇಡಿ, ಇದಕ್ಕೆ ಹೋಗಬೇಡಿ, ಅದು ಮಾಡಬೇಡಿ, ಇದು ಮಾಡಿ, ಅದು ತಪ್ಪು, ಹಾಗಲ್ಲ. ಬಹುತ್ವದಲ್ಲಿ ಆ ಮಾತು ಕೂಡ ಹೇಳಿದರು. ನಮ್ಮ ಸಮಾಜದಲ್ಲಿ ಬದುಕಿನ ಅನೇಕ ದಾರಿಗಳಿವೆ, ಬದುಕಿನ ಅನೇಕ ಬಗೆಗಳಿವೆ, ಯೋಚನೆಯ ನೂರಾರು ಕ್ರಮಗಳಿವೆ, ಚಿಂತನ ವಿನ್ಯಾಸ ಅಂತ ಹೇಳ್ತೇವೆ. ಇದನ್ನು ಗೌರವಿಸುವುದು ಅಂತಂದರೆ ಅದು ಬೇಡ ಅಂತ ಹೇಳುವುದಲ್ಲ, ಅದು ಮಾಡಿ, ಇದನ್ನು ಮಾಡಿ, ಅದರ ಬದಲು ಇದು ಹೆಚ್ಚು ಹೆಚ್ಚು ಅರ್ಥಪೂರ್ಣವಾದದ್ದು ಅಂತ ನೋಡಿ. ಮಕ್ಕಳನ್ನು ಹೂವಿನ ಹಾಗೆ ಶಾಲೆಗೆ ತೆಕ್ಕೊಂಡು ಹೋಗಿ, ನಿಮ್ಮ ಮಕ್ಕಳನ್ನು ಶ್ರದ್ಧಾ ಭಕ್ತಿಯಿಂದ ಶಾಲೆಯೊಳಗೆ ಕರೆದೊಯ್ಯಿರಿ, ಸಂಘಟಿತರಾಗಿ ಶಕ್ತಿಯನ್ನು ಪಡೆದು ಆ ಶಕ್ತಿಯಿಂದಲೇ ಭವಿಷ್ಯದ ಜನಾಂಗಕ್ಕೆ ವಿದ್ಯೆಯನ್ನು ಕೊಡಿಸಿರಿ ಅಂತ ಮೀನಾಕ್ಷಿ ರಾಮಚಂದ್ರ ಒಂದು ಪುಸ್ತಕದಲ್ಲಿ ಹೇಳ್ತಾರೆ. ಇದು ಅವರದೇ ಮಾತುಗಳು, ಸಂದೇಶದ ಮಾತುಗಳು. ಸಂಘಟನೆಯಿಂದ ಶಕ್ತರಾಗಿ, ವಿದ್ಯೆಯಿಂದ ಪ್ರಬುದ್ಧರಾಗಿ, ಇದೆಲ್ಲವರ ಶಿಕ್ಷಣದ ಒಂದೊಂದು ಮಾತುಗಳಿದು. ಎಷ್ಟು ಬೆಳಕನ್ನು ಹೊರಗೆ ಉರಿಸಿದರೂ ಒಳಗೆ ಕತ್ತಲಾದರೆ ಏನು ಪ್ರಯೋಜನ? ಶಿಕ್ಷಣ ನೋಡಿಯವರು ಹೇಳುದು ಅದು ಒಳಗಿನ ಬೆಳಕಾಗಬೇಕು ಅಂತ ಹೇಳಿದವರು. ಉದ್ದಕ್ಕೂ ಕೂಡ ಹೇಳುದು ಅದುವೇ, ಅದು ಯಾವ ಶಿಕ್ಷಣವೇ ಆಗಲಿ ಒಳಗಿನ ಬೆಳಕಾಗಲಿ ಅಂತ. ವಾದಿಸಲು ಜಯಿಸಲು ಅಲ್ಲ ಶಿಕ್ಷಣ, ವಾದಿಸಲು ಜಯಿಸಲು ಅಲ್ಲ, ಅರಿತುಕೊಳ್ಳಲು ಅರುಹಲು. ಬಹುಶಃ ಬಹಳ ಸುಂದರವಾದ ಅನುವಾದ ಕಾಣ್ತಾ ಇದು, ಮಲಯಾಳದ ಕ್ರಮದಲ್ಲೇ ಇದೆ ಅಂತ ಅಂದುಕೊಂಡಿದ್ದೇನೆ ನಾನು. ಅದು ಇರುವುದು ವಿದ್ಯೆ. ಜನರಿಗೆ ವಿದ್ಯೆಯನ್ನು ಕೊಡಲು ಶ್ರಮಿಸಬೇಕು. ನಮ್ಮ ಅನೇಕ ಸಂಸ್ಥೆಗಳಿವೆ, ಅವರಲ್ಲಿ ಅರಿವು ಜನಿಸಲಿ, ಅದು ಮಾತ್ರವೇ ಅವರನ್ನು ಉತ್ತಮರನ್ನಾಗಿಸುವ ದಾರಿ. ಸೂರ್ಯನ ಉದಯದಿಂದ ಕತ್ತಲೆ ಮಾಸಿ ಹೋಗುವಂತೆ ಅರಿವು ಹುಟ್ಟಿದಾಗ ಅಜ್ಞಾನ ಮಾಸಿ ಹೋಗುತ್ತದೆ, ಅರಿವೇ ಗುರು ಅಂತ ಅಂತಿಮವಾಗಿ ಈ ಮಾತುಗಳು. ಈ ಶಿಕ್ಷಣದ ಕುರಿತು ಇನ್ನು ಹೆಚ್ಚು ಅವಕಾಶ ಇದೆ ನನಗೆ ಮಾತಾಡಲಿಕ್ಕೆ. ಒಂದು 3 ಅಂಶ ಚರ್ಚೆಗೆ ತಗೊಳ್ತಾನೆ. ನಾರಾಯಣ ಗುರುಗಳು ಇಟ್ಟ ಭಾಷಾ ನೀತಿ ಯಾವುದು? ಇದು ಒಂದನೇ ಪ್ರಶ್ನೆ. ಭಾಷಾ ನೀತಿ ಯಾವುದು? ಲ್ಯಾಂಗ್ವೇಜ್ ಪಾಲಿಸಿ ಏನಾಗ್ತಾ ಅವರದ್ದು? ಇದು ಒಂದು. ತುಂಬ ಬೇರೆ ಉಂಟು, ಮುಖ್ಯ 2 ಸಂಗತಿ ಹೇಳ್ತೇನೆ. ಒಂದು ಭಾಷಾ ನೀತಿಯ ಬಗ್ಗೆ ಇವತ್ತು ಚರ್ಚೆ ಆಗ್ತಿರೋ ವಿಷಯ ಆದದ್ದರಿಂದ ನಾನು ಇದನ್ನು ಎತ್ತಿಕೊಳ್ತಾ ಇದ್ದೇನೆ. ಇನ್ನೊಂದು, ಶಿಕ್ಷಣದ ಮಾದರಿಗಳು ಯಾವುದು? ನಾವು ಹೇಳುವ ಬರೇ ಈಗ ಇರುವ ಶಿಕ್ಷಣ ಉಂಟಲ್ಲ, ಅಕ್ಷರಾಭ್ಯಾಸ ಅದುವ, ಅಥವಾ ಬೇರೆ ಮಾದರಿಗಳು ಉಂಟ, ಅಥವಾ ಶಿಕ್ಷಣದ ಮೆಥಡ್ಸ್ಗಳೇನು? ಒಂದು 2-3 ಸಂಗತಿ ಪ್ರಸ್ತಾವಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ಕರ್ನಾಟಕ ರಾಜ್ಯ ಒಪ್ಪಿಕೊಂಡು ತ್ರಿಭಾಷಾ ಸೂತ್ರ ನಿಮಗೆ ಗೊತ್ತಿದೆ. ಒಂದು ಕನ್ನಡ ನಮ್ಮ ರಾಜ್ಯ ಭಾಷೆ, ಇಂಗ್ಲೀಷ್ ಅಂತಾರಾಷ್ಟ್ರೀಯ ಭಾಷೆ, ಹಿಂದಿ ರಾಷ್ಟ್ರ ಭಾಷೆ ಅಂತ ಉಂಟು. ತಮಿಳ್ನಾಡಿನಲ್ಲಿ ಇರುವುದು 2 ಭಾಷೆ, ಅವರು 3ಕ್ಕೆ ಒಪ್ಪುವುದಿಲ್ಲ. ಅವರು ಒಂದು ತಮಿಳು ಮತ್ತು ಇಂಗ್ಲೀಷ್ ಮಾತ್ರ ಸಾಕು. ಅದರ ಚರ್ಚೆಗೂ ನನಗೆ ಹೋಗ್ತಾ ಇಲ್ಲ. ನಾರಾಯಣ ಗುರುಗಳು ನಾನು ಅರ್ಥ ಮಾಡಿಕೊಂಡಾಗ ಒಪ್ಪಿದ್ದು ತ್ರಿಭಾಷಾ ಸೂತ್ರವನ್ನು. ಅವ್ರು ಏನು ಹೇಳ್ತಾರೆ ಅಂತಂದರೆ, ಒಂದು ಮನೆ ಮಾತು ಅಥವಾ ಮಾತೃಭಾಷೆ ಮಲಯಾಳದಲ್ಲಿ ಅದಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಎರಡನೇದು ನೋಡಿ ಅವರು ಕೊಡೋದು, ನಮ್ಮ ಜಗತ್ತಿನ ಜಾಗತಿಕ ಸಂವಹನಕ್ಕೆ ಇಂಗ್ಲೀಷ್ ಬೇಕು. ಬಟ್ ದ ಸ್ಟ್ರೇಂಜ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್ ಏನು ಗೊತ್ತಾ ನಿಮಗೆ? ನನಗೆ ಒಂದ್ಸತಿ ಮಹಾತ್ಮ ಗಾಂಧಿಯವರು ನಾರಾಯಣ ಗುರುಗಳನ್ನು ಭೇಟಿ ಮಾಡಿದಾಗ ಮಹಾತ್ಮ ಗಾಂಧಿ ಒಂದು ಮಾರ್ಮಿಕ ಪ್ರಶ್ನೆ ಕೇಳಿದ್ರಂತೆ. ಮಾರ್ಮಿಕವಾದ ಪ್ರಶ್ನೆ, ಗುರುಗಳಿಗೆ ಇಂಗ್ಲೀಷ್ ಬರುವುದಿಲ್ಲವೇ ಅಂತ. ಇವರು ಹೇಗೆ ಉತ್ತರ ಕೊಟ್ಟರು ಅಂತಂದರೆ, ತಮಗೆ ಸಂಸ್ಕೃತ ಬರುವುದಿಲ್ಲವೇ ಅಂತ ಕೇಳಿದರಂತೆ. ಅಲ್ಲಿಗೆ ನಿಂತಿದ್ದು, ಚರ್ಚೆ ಹೋಗಲಿಲ್ಲ. ಇದು ನೋಡಿ, ಇಂಗ್ಲೀಷ್ ಬರುವುದಿಲ್ಲವೇ, ಅವರು ಇಂಗ್ಲೀಷ್ ಬರ್ತಿದ್ದಿರಬಹುದು, ಆದರೆ
ಅದರಲ್ಲಿ ಬಹಳ ಕೆಲಸ ಏನು ಮಾಡಿದವರಲ್ಲ ಅವರು. ಯಾಕಂದರೆ ತಮಿಳಿಂದ ಮಲಯಾಳದಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ, ಸಂಸ್ಕೃತದ ಕೆಲಸ ಮಾಡಿದ್ದಾರೆ. ಅವರು 3 ಭಾಷೆಗಳಲ್ಲಿ ಕೆಲಸ ಮಾಡಿದ್ದವರು. ನನಗೆ ಗೊತ್ತಿರುವ ಹಾಗೆ ತಮಿಳು, ಮಲಯಾಳ ಮತ್ತು ಇಂಗ್ಲೀಷ್, ಇದು ಸಂಸ್ಕೃತದಲ್ಲಿ. ನೋಡಿ, ಯೋಚನೆ ಮಾಡಿ ನೀವು, 125 ಅಥವಾ ಆ ಹೊತ್ತಿಗೆ 125 ವರ್ಷಗಳ ಹಿಂದೆಯೇ ಜಗತ್ತಿನ ವ್ಯವಹಾರಕ್ಕೆ ಇಂಗ್ಲೀಷ್ ಬೇಕಾಗುತ್ತದೆ ನಮ್ಮ ಮಕ್ಕಳಿಗೆ ಅಂತ, ಇದನ್ನು ದೂರಗಾಮಿ ದೃಷ್ಟಿ ಅಂತ ಹೇಳೋದು. ನನಗೆ ಈಗ ಅಂತಲ್ಲ, ಮುಂದಿನ ಭಾರತಕ್ಕೆ, ಮುಂದಿನ ಕೇರಳದ ಮಕ್ಕಳಿಗೆ, ಮುಂದಿನ ಸಮುದಾಯಕ್ಕೆ ಇಂಗ್ಲೀಷ್ ಬೇಕಾಗ್ತದೆ ಅಂತ ಇಂಗ್ಲೀಷನ್ನು ಒಪ್ಪುತ್ತಾರೆ ಅವರು. ಮಲಯಾಳ ನಮ್ಮ ಜ್ಞಾನ ಇರುವ, ದೇಶೀಯ ಜ್ಞಾನ ಪರಂಪರೆಗಳಿರುವ ಅಂಥದ್ದು, ಇಂಡಿಜಿನಸ್ ನಾಲೆಜ್ ಸಿಸ್ಟಮ್ ಅಂತ ಹೇಳ್ತಾರೆ ಅವರು. ಹಾಗಾಗಿ ಮಲಯಾಳ ಬೇಕು. ಸಂಸ್ಕೃತ ಯಾಕೆ ಬೇಕು ಎನ್ನುವುದು ಇದು ಪ್ರಶ್ನೆ. ಯಾಕೆ ಸಂಸ್ಕೃತ ಬೇಕು ಅಂತ ಹೇಳಿದರು? ಒಬ್ಬ ಹಿಂದುತ್ವವಾದಿಯಾಗಿ ಹೇಳಿದರು ಅಲ್ಲ. ಅವ್ರು ಏನು ಹೇಳೋದು ಅಂತಂದರೆ, ನೀವು ಹೇಳುವ ಹಿಂದೂ ಪರಿಭಾಷೆ ಅಲ್ಲ, ಭಾರತೀಯ, ನಮ್ಮ ದೇಶದ ಪ್ರಾಚೀನ ಜ್ಞಾನ ಪರಂಪರೆಗಳು, ಉಪನಿಷತ್ತುಗಳು, ಷಡ್ದರ್ಶನಗಳು, ವೇದಗಳು, ವೇದಾಂಗಗಳು ಇವೆಲ್ಲ ಸಂಸ್ಕೃತದಲ್ಲಿವೆ. ಇದನ್ನು ವಿಶೇಷ ಅಭ್ಯಾಸ ಮಾಡಿದವರು ಗುರುಗಳು, ವಿಶೇಷ ಅಭ್ಯಾಸ ಮಾಡಿದವರು, ತರ್ಕಶಾಸ್ತ್ರ ಇದನ್ನೆಲ್ಲ ಅಧ್ಯಯನ ಮಾಡಿದವರು ಗುರುಗಳು. ಹಾಗಾಗಿ ಅವ್ರಿಗೆ ಗೊತ್ತಿತ್ತು. ಈಗ ನಾವು ಸಂಸ್ಕೃತ ಬಹಳ ಬಾರಿ ಹೇಳುವುದು ಬೇಡ, ಯಾಕೆಂದರೆ ಎರಡೇ ಕಾಲಕ್ಕೆ ನಮಗಲ್ಲಿ ಏನು ಅನ್ನೋದು ಗೊತ್ತಿಲ್ಲ. ಇವರ ಮಾತಿಗೊಂದು ತೂಕ ಯಾಕೆ ಇದೆ ಅಂತಂದರೆ, ಸಂಸ್ಕೃತವನ್ನು ಓದಬೇಕು ಅಂತ ಹೇಳುವಾಗ ಅಲ್ಲಿ ಅಪಾರವಾದ ಒಂದು ಜ್ಞಾನ ಇದೆ. ಆ ಜ್ಞಾನವನ್ನು ಪಡಿಬೇಕಾದ್ರೆ ಸಂಸ್ಕೃತ ಬೇಕು ಅಂತ ನಾರಾಯಣ ಗುರುಗಳು ಹೇಳಿದರು. ಹಾಗಂತೇಳಿ ಅವರು ಬೇರೆ ಹಿಂದಿಯ ಬಗ್ಗೆ ಮಾತಾಡಲಿಲ್ಲ. ನಮಗೆ ಮಲಯಾಳ ಸಾಕು. ದೇಶದ ಬಗ್ಗೆ ಬೇಕೋ, ಹಿಂದಿ ಅಲ್ಲ ಸಂಸ್ಕೃತ ಇರಲಿ, ಮಕ್ಕಳು ಕಲೀಲಿ ಅದನ್ನು, ಪ್ರಾಚೀನ ಅಧ್ಯಯನಕ್ಕಾದರೂ ಅಂತ ಎನ್ನುವ ಒಂದು ನೆಲೆಯಿಂದ ಈ ತ್ರಿಭಾಷಾ ಸೂತ್ರವೊಂದನ್ನು ಅವರು ಮುಂದಿಟ್ಟರು, ಅದನ್ನು ವಿವರಿಸಿದೆ. ಆ ಕಾಲಕ್ಕೇನೆ ಶಿಕ್ಷಣ ಅಂತಂದರೆ ಅಕ್ಷರಾಭ್ಯಾಸ ಅಲ್ಲ, ಅದರ ಬಹಳ ಮುಖ್ಯವಾದದ್ದವರದ್ದು ವೃತ್ತಿ ಶಿಕ್ಷಣ. ನಾವು ವೊಕೇಶನಲ್ ಕೋರ್ಸ್ ಅಂತ ಪ್ರಾರಂಭ ಮಾಡಿದ್ದೇವೆ ಇತ್ತೀಚೆಗೆ ಕೂಡ. ಅದು ಆ ಕಾಲದ ಅನಿವಾರ್ಯವಿತ್ತವರಿಗೆ. ಯಾಕೆಂದರೆ ಅವರು ಒಂದು ಕಡೆ ಹೇಳಿದರು ನೋಡಿ, ಮದ್ಯ ಮಾಡಬೇಡಿ, ಮದ್ಯ ಕುಡಿಬೇಡಿ, ಮದ್ಯ ಏನು ಹೇಳಿದ್ರಲ್ಲ, ಆಗ ದೊಡ್ಡ ಸಮುದಾಯ ಒಂದಿತ್ತು, ಇದು ಮದ್ಯ ಕುಡಿಬೇಡಿ ಅಂತ ಹೇಳುವಾಗಲೇ ಬಂತು ನೋಡಿ. ನಾನು ಆಯಿತಾ, ಅವ್ರು ಹೇಳಿದರು ಹೀಗೆ. ಆಗ ಒಂದು ದೊಡ್ಡ ಸಮುದಾಯ ವೃತ್ತಿಯನ್ನು ಕಳ್ಕೊಳ್ಳುವ ಸಂದರ್ಭದಲ್ಲಿ ನೋಡಿ ಕೈ ಬಿಡುವುದಲ್ಲ, ಹೌದಲ್ಲ, ಹೀಗೆ ನಾವು ಹೇಳಿದರೆ ಆ ವೃತ್ತಿ ಕಳ್ಕೊಳ್ತಾ ಇದ್ದಾರಲ್ಲ ಅಂತೇಳಿ ಕೂಡ ಅವ್ರು ಏನು ಮಾಡಿದರು ನೋಡಿ, ತೆಂಗಿನ ನಾರು, ನಿಮ್ಗೆ ಗೊತ್ತಿದೆ, ದೊಡ್ಡ ಉದ್ಯಮವನ್ನು ಮಾಡಿದ್ರು. ಇವತ್ತಿಗೂ ನಂಬರ್ 1 ದೇಶದಲ್ಲಿ ತೆಂಗಿನ ನಾರು ಉದ್ಯಮದಲ್ಲಿ ಕೇರಳ, ಡೋಂಟ್ ಫರ್ಗೆಟ್. ಪಿಂಗಾಣಿ ಕೆಲಸ, ಆಮೇಲೆ ಇನ್ನು ಸಾಬೂನು, ಚಂದ್ರಿಕಾ ಸಾಬೂನು ಏನು ಹೇಳ್ತಾ ಇದ್ದಾರಪ್ಪ, ಅದು ಅಲ್ಲಿಂದ ಆರಂಭ. ಅದು ಅಂದರೆ ಸಣ್ಣ ಕೈಗಾರಿಕೆಗಳನ್ನು ಮಾಡಬಹುದಾದ, ಇವತ್ತು ಒಂದು ಅರ್ಥದಲ್ಲಿ ಇಂಥ ಆತ್ಮನಿರ್ಭರ ಭಾರತ ಹೇಳ್ತಾರಲ್ಲ, ಭಾರತದಲ್ಲಿ ನಮ್ಮಲ್ಲೇ ನಾವು ಅನೇಕ, ಅದರ ಇನ್ನೊಂದು ಪರಿಭಾಷೆ ಹೇಳೋದು ನಾವು ನಮ್ಮ ದೇಶೀಯ ಜ್ಞಾನ ಪರಂಪರೆಗಳು ಅಂತ. ನಾವು ಜಾನಪದ ಅಧ್ಯಯನದಲ್ಲಿ, ಸಂಸ್ಕೃತಿ ಅಧ್ಯಯನದಲ್ಲಿ ಇದನ್ನು ಮತ್ತೆ ಹೇಳ್ತಾ ಇದ್ದೇವೆ. ನಮ್ಮಲ್ಲಿ ಒಂದು ದೇಶೀಯ ಜ್ಞಾನ ಪರಂಪರೆ ಇದೆ, ಅದನ್ನು ನಿರ್ಲಕ್ಷಿಸುವುದಲ್ಲ ಅಂತ. ಅದು ಇವರಿಗೆ ಗೊತ್ತಿತ್ತು 100-150 ವರ್ಷಗಳ ಹಿಂದೆ. ಅಂದರೆ ಭಾರತವನ್ನು ಗಟ್ಟಿ ಕಟ್ಟಬೇಕಾದ್ರೆ ನೆಲ ಸಂಸ್ಕೃತಿ ಹೇಳ್ತೇವಲ್ಲ, ಇದನ್ನು ಕಡೆಗಣಿಸಬೇಡಿ ಅಂತ. ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮ ಈಗಿನ ಮಕ್ಕಳನ್ನು ಸಂಪೂರ್ಣವಾಗಿ ಒಂದು ಏಲಿನೇಷನ್ ಅಂತ ಹೇಳಿದ್ರಲ್ಲ ನೀವು, ವಿ ಆರ್ ಡೂಯಿಂಗ್ ಇಟ್ ಲೈಕ್ ಎನಿಥಿಂಗ್. ನೋಡಿ, ಇವತ್ತೊಬ್ಬ ವ್ಯಕ್ತಿ ಇಂಟರ್ನ್ಯಾಷನಲ್ ಬೆಳೀತಾನೆ, ಬಟ್ ಸಾಂಸ್ಕೃತಿಕ ಬೇರುಗಳೇ ಇಲ್ಲ ಅವನಲ್ಲಿ, ಭಾಷೆ ಬರುವುದಿಲ್ಲ ಅವನಂತೂ, ಸಮುದಾಯದ ಸಂಬಂಧ ಇಲ್ಲ, ಸಂಸ್ಕೃತಿ ಗೊತ್ತಿಲ್ಲ. ನಿಮಗದು ಗೊತ್ತಿಲ್ಲ, ಏನು ಗೊತ್ತಿದ್ರೆ ಏನಾಗ್ತದೆ ಅಂತಲ್ಲ, ಯು ಡೋಂಟ್ ನೋ. ಗೊತ್ತಿದ್ರೆ ಏನಾಗ್ತದೆ ಏನು ಒಂದು ಕಾಲ ಬರ್ತದೆ ನೋಡಿ, ಇಡೀ ಒಂದು ಕಾಲ ಬರ್ತದೆ, ಸಾಂಸ್ಕೃತಿಕ ಬೇರುಗಳನ್ನು ಕಳ್ಕೊಂಡೊಂದು ಸಮುದಾಯ ಹೇಗೆ ಇಡೀ ದುಡ್ಡಿದ್ರು ಏನಿದ್ರು ನೈತಿಕ ಅಧಿಪತನವನ್ನು ಹೊಂದುತ್ತದೆ ಅಂತ ನೋಡಿ. ಅದಕ್ಕೆ ಸಾಂಸ್ಕೃತಿಕ ಬೇರುಗಳು ಬೇಕು ಅಂತ. ಇನ್ನು ಒಂದು ಸಂಗತಿ ಹೇಳಿ ಮುಗಿಸ್ತೇನೆ. ನಾವು ಅನಂತರದಲ್ಲಿ ಶಿಕ್ಷಣದಲ್ಲಿ ಪ್ರಚಲಿತ ತಂದ ರಾತ್ರಿ ಶಾಲೆಗಳು ಫ್ಯಾಂಟಾಸ್ಟಿಕ್. ಸಿಲೋನ್ನಲ್ಲಿ ಸುಮಾರು 40 ರಾತ್ರಿ ಶಾಲೆಗಳನ್ನು ಆರಂಭ ಮಾಡಿದ್ರು ಅಂತ ಬರ್ತದೆ. ಅದು ಯಾರಿಗೆ ಮಾಡಿದ್ದು ಗೊತ್ತುಂಟಾ?
ರಬ್ಬರ್ ಮತ್ತು ಚಹಾ ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅವರನ್ನು ಸಂಘಟಿಸುವುದಕ್ಕೆ ಬಹಳ ಸಮಸ್ಯೆ ಇತ್ತು ಅವರಿಗೆ ಅಲ್ಲಿ. ಹಾಗಾದರೆ ಅವರನ್ನು ಸಂಘಟಿಸಬೇಕು, ಅವರಿಗೆ ತಿಳುವಳಿಕೆ ನೀಡಬೇಕು ಅಂತ ಶಿಕ್ಷಣ ಒಂದೇ ಗುರಿ. ಅದಕ್ಕಾಗಿ ಬಾಯಿದರೆ ಹೇಳಿದ್ದಲ್ಲ ನೋಡಿ ಅವರು, ನಾವು ಹೇಳೋದು ಬೇರೆ ಮಾಡೋದು ಬೇರೆ. ಅವರು ರಾತ್ರಿ ಶಾಲೆಗಳನ್ನು, ವಯಸ್ಕರ ಶಿಕ್ಷಣ ಕೇಂದ್ರಗಳನ್ನು ಅದನ್ನು ಮಾಡಿದರು. ಅವರು ವಯಸ್ಕರ ಶಿಕ್ಷಣ ತುಂಬ ಮಾಡಿದ್ದಾರೆ. ಅವರು ಮಹಿಳೆಯರಿಗೆ ಪ್ರಾರ್ಥನೆ ಕೊಟ್ಟಿದ್ದಾರೆ. ಸುಮಾರು ಅವರ ಶಿಕ್ಷಣ ಸಂಸ್ಥೆಗಳನ್ನು ನೋಡಿದರೆ ವೆರೈಟಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಹಿ ಹ್ಯಾಸ್ ಸ್ಟಾರ್ಟೆಡ್, ಇನಿಷಿಯೇಟೆಡ್. ಇಟ್ಸ್ ಎ ಗ್ರೇಟ್ ಥಿಂಗ್. ಆ ಎಲ್ಲ ಸಂಸ್ಥೆಗಳನ್ನು, ಮತ್ತು ಅದು ಒಂದು ಆಂದೋಲನವಾಗಿ ಮುಂದಕ್ಕೆ ಹೋಗಿದೆ. ಅಂದರೆ ಅವರ ಎಲ್ಲ ಕೆಲಸಗಳು ನಾನು ಗಮನಿಸಿರುವ ಹಾಗೆ ಆರಂಭ ನಾರಾಯಣ ಗುರುಗಳು ಹಾಗೆ ನೋಡಿದರೆ ಅವರದ್ದು ಬಹುತೇಕ ಧಾರ್ಮಿಕ ಆಂದೋಲನ ಆಯಿತು, ಸಾಮಾಜಿಕ ಆಂದೋಲನ ಆಯಿತು. ಆ ನಂತರದ ಆರ್ಥಿಕ ಶೈಕ್ಷಣಿಕ ಆಂದೋಲನಗಳು ಮತ್ತೆ ಮುಂದುವರಿದೆ. ಡಾಕ್ಟರ್ ಪಲ್ಪ್ ಅಂತವರು, ಕುಮಾರ್ ನಾಶಾನ್ ಅಂತವರು ಅದನ್ನೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಂದರೆ ನಾವು ಇವತ್ತು ಯೋಚಿಸುವ ಅದೇ ಕ್ರಮ ಅಂತ ಹೇಳ್ತಲ್ಲ, ನಾವು ಇವತ್ತು ನಮಗೆ ನಾವು ಶಿಕ್ಷಣ ಸಂದರ್ಭದಲ್ಲಿ ಯೋಚಿಸಬಹುದಾದ ಕೆಲವು ಮೂಲಭೂತ ದಾರಿಗಳನ್ನು, ಬಹಳ ಪ್ರಾಥಮಿಕ ದಾರಿಗಳನ್ನು ಅವತ್ತೇ ಅವರು ಚಿಂತಿಸಿದ್ರು. ಹಾಗಾಗಿಯೇ 125 ವರ್ಷ ಕಳೆದರೂ ಕೂಡ, ಅಥವಾ 175 ವರ್ಷ ಕಳೆದರೂ ಕೂಡ ಅವರು ಪ್ರಸ್ತುತರಾಗುತ್ತಾರೆ. ಯಾಕೆಂದರೆ ಅವರ ಬರಿಯ ಉಪದೇಶಗಳ ವಿವರಗಳಿಗಲ್ಲ, ಆ ವಿವರಗಳನ್ನು ಅನ್ವಯ ಮಾಡಿದ ಸಾಧನೆಗಾಗಿ, ಮತ್ತು ಇವತ್ತೂ ನಮಗೆ ಸಾಧನೆ ಮಾಡುವುದಕ್ಕೆ ಆ ತತ್ವಗಳು ಬೇಕಾಗಿರುವ ನೆಲೆಯಲ್ಲಿ ಅಂತ ಹೇಳುವುದರಿಂದ ನಾರಾಯಣ ಗುರುಗಳು ಸಂತ. ಆರಂಭದ ನನ್ನ ಪದದಿಂದ ನಿಲ್ಲಿಸ್ತೇನೆ. ಸಂತನಿಗೆ ಮಾತ್ರ ಇದು ಸಾಧ್ಯ. ಆ ಸಂತನಲ್ಲಿ ಸಾಮಾಜಿಕ ಪ್ರಜ್ಞೆ ಎಚ್ಚರವಾಗಿರ್ತದೆ, ರಾಜಕೀಯ ಧೋರಣೆ ಇರ್ತದೆ, ಶೈಕ್ಷಣಿಕ ದೃಷ್ಟಿಕೋನ ಇರ್ತದೆ, ಆರ್ಥಿಕ ಮುನ್ನೋಟ ಇರ್ತದೆ. ಇದೆಲ್ಲ ಇದ್ದ ಒಂದು ಮನೋಧರ್ಮ, ಒಂದು ಮೆಂಟ್ಯಾಲಿಟಿ ಹೇಳ್ತೀರಿ, ಒಂದು ಪರ್ಸನಾಲಿಟಿ, ವ್ಯಕ್ತಿತ್ವ ಅಂತ ಏನು ಹೇಳ್ತೇವೆ, ಅದು ಸಂತ ನಾರಾಯಣ ಗುರುಗಳದ್ದು ಅಂತ ಹೇಳ್ತಾ ಅವರನ್ನು ನೆನಪಿಸಿಕೊಳ್ಳುವ ಸಂದರ್ಭದಲ್ಲಿ ನಾವು ಕನಿಷ್ಠ ನಮ್ಮ ಮಕ್ಕಳು ಎದೆ ಹೀಗೊಮ್ಮೆ ಮುಟ್ಟಿಕೊಂಡ್ರೆ ಸಾಕು. ಎದೆಯನ್ನು, ಅವರವರ ಎದೆಯನ್ನು ಮುಟ್ಟಿಕೊಂಡರೆ ಸಾಕು. ನಾವು ಅದೆಲ್ಲ ಮಕ್ಕಳಿಗೆ ಹೇಳಿದ ಕೂಡಲೇ ಗೊತ್ತಾಗ್ತದೆ ಅವರು ಎದೆ ಮುಟ್ಲಿಕ್ಕೆ ಯಾರದ್ದು ಅಂತ ಹೇಳಲಿಲ್ಲ ಅಂತ. ಅದಕ್ಕೆ ನಾವು ಬಹಳ ಸ್ಪಷ್ಟ ಹೇಳಬೇಕಾಗ್ತದೆ. ನಾವು ಅವರವರ ಎದೆಯ ಮುಟ್ಟಿ ನಿಮ್ಮ ಎದೆಯ ದನಿಗಳನ್ನು ಕೇಳಿ ಆ ಮೂಲಕ ಅರಿವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ, ಬಹುಶಃ ಶತಮಾನದ ಸಂದರ್ಭದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಕೂಡ ಅವರು ಪ್ರಸ್ತುತವಾಗಿಯೇ ಇರ್ತಾರೆ. ಅಪ್ರಸ್ತುತರಾಗುವುದು ಅಂತಿಲ್ಲ. ಸಂತರೆಲ್ಲ ಅಪ್ರಸ್ತುತರಾಗುವುದಿಲ್ಲ. ನಾವು ಪ್ರಸ್ತುತಗೊಳಿಸ್ತಾ ಹೋಗಬೇಕಾಗಿದೆ ಅಷ್ಟೇ ಅವರನ್ನು. ಈ ಕೆಲಸವನ್ನು ಬಹಳ ಸುಂದರವಾಗಿ ಮಾಡಿದ, ಅರ್ಥಪೂರ್ಣವಾಗಿ ಮಾಡಿದ ಈ ಎಲ್ಲ ಸಂಸ್ಥೆಗಳನ್ನು ಅಭಿನಂದಿಸಿ, ನನ್ನ ಮಾತುಗಳನ್ನು ಬಹಳ ಪ್ರೀತಿಯಿಂದ ಕೇಳಿದ ಎಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹಾಗೊಮ್ಮೆ ನೀವು ಸರಿ ಕೇಳಿಸಿಕೊಳ್ಳಿಲ್ಲ, ಭೋಜನ ಉಂಟು ಅಂತ ಹೇಳಿದ್ದಾರೆ. ನನಗೆ ಬುಗಾಯ್ತು. ಈಗ ಭೋಜನ ಅಂತ ಕೇಳಿದ ಮೇಲೆ ಭಾಷಣ ಉಂಟು ಅಂತ ಕೇಳಿದರೆ ಈ ಮಕ್ಕಳು ಕೇಳ್ತಾರೋ ಇಲ್ಲವೋ ಅಂತ. ದೇವರ ಕಾರಣಕ್ಕಾಗಿ, ಬಹುಶಃ ಸಂತರ ಕಾರಣಕ್ಕಾಗಿ ನೀವು ಭೋಜನ ಎನ್ನುವ ಶಬ್ದ ಕೇಳಿರಲಿಲ್ಲ. ಭೋಜನ ಉಂಟಂತೆ. ಅದರಿಂದ ಬಹಳ ಪ್ರೀತಿಯಿಂದ ನನ್ನ ಮಾತುಗಳನ್ನು ಕೇಳಿದ ನಿಮಗೆ, ವಿಶೇಷ ವಿದ್ಯಾರ್ಥಿ ಸಮುದಾಯಕ್ಕೆ ನಾನು ಶುಭಾಶಯಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.